ಯೇಸುನಾಮ ಮಹೋನ್ನತ ನಾಮ. Thank you, brother. Thank you very much, brother Anand Priya. ತುಂಬಾ ವಂದನೆಗಳು. ನಾವು ದೇವರ ಸೇವಕರಂತ ಜೋಶ್ ಮ್ಯಾಥ್ಯೂ ಅಂಕಲ್ಗೂ ಹಾಗೂ ಜೂನಿಯರ್ ಯಾರಾದ್ರಿಗೂ ಈ ಕೂಟದ ಸಮಯವನ್ನು ಒಪ್ಪಿಸಿಕೊಟ್ಟಿಗೆ ಹೋಗ್ತಾ ಇದ್ದೇವೆ. ಕಳೆದ 4 ದಿನಗಳಿಂದ ಬಂದ ಹಾಗೆ ಸಹಾಯ ಮಾಡಿ ಇವಾಂಜಲಿಸಂ ಅರ್ಥವನ್ನು ಸಹಾಯ ಮಾಡಿದ್ದಾನೆ. ಪ್ರಾರ್ಥನೆ ಮಾಡಿಕೊಂಡು ನಾವು ಕೂಟಕ್ಕೆ ಮುಂದಕ್ಕೆ ಹೋಗ್ಲಿಕ್ಕೆ ಕರ್ತನ ನಮಗೆ ಸಹಾಯ ಮಾಡ್ಲಿ. ನಮ್ಮ ಮಧ್ಯದಲ್ಲಿ ದೇವರ ಸೇವಕರಂತ ಸ್ಯಾಮ್ ಸೊಲೋಮನ್ ಅವರು ಇದ್ದಾರೆ. ಸ್ಯಾಮ್ ಅಂತ ಬರ್ದಿತ್ತು ಸ್ಯಾಮ್ ಸೊಲೋಮನ್ ಅವರ ಸ್ಯಾಮ್ ಸೊಲೋಮನ್ ಸ್ಯಾಮ್ ಅಂತ ಬರ್ದಿರೋರು. ಹಲೋ,
ಹಲೋ, ಗೊತ್ತಾಗ್ತಾ ಇಲ್ಲ? ಓಕೆ, ನಾವು ಸಹೋದರ ಕರುಣಾಕರ್ ಅವರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ವಿನಂತಿಸ್ಕೊಳ್ತೇನೆ. ಕೊಳ್ಳೇಗಾಲ ಸಭೆ ಹಿರಿಯರಾದಂತ ಸಹೋದರ ಕರುಣಾಕರ್ ಅವರು ನಮ್ಮನ್ನು ಪ್ರಾರ್ಥನೆ ನಡೆಸಿ ದೇವರ ಸೇವಕರನ್ನು ಕರ್ತನ ಕೈಲಿ ಒಪ್ಪಿಸ್ಕೊಡ್ತಾರೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಬಹುವಾಗಿ ಪ್ರೀತಿ ಮಾಡದಂತ ನಮ್ಮ ಸ್ವರ್ಗದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ, ಕೊಂಡಾಟಗಳನ್ನ ಸಲ್ತಿನ ಸ್ವಾಮಿ. ರಾತ್ರಿ ಬೆಳಗಾಗಿ ಸ್ತೋತ್ರ. ಹೇಗೂ ಬಿಡಿ ಅವರು ಮಾಡ್ತಿರುವಂತೆ ಅದ್ಭುತವಾದ ಕಾರ್ಯಗಳಿಗಾಗಿ ನೀವು ಸ್ತುತಿಸ್ತೇವೆ, ನಿಮ್ಮನ್ನ ಕೊಂಡಾಡ್ತೇವೆ ಸ್ವಾಮಿ. ಕಳೆದ 3 ದಿನಗಳಿಂದಲೂ ವಿಶೇಷವಾದ ರೀತಿಯಲ್ಲಿ ಸ್ವಾಮಿ ಸುವಾರ್ತೀಕರಣ ವಿಷಯದಲ್ಲಿ ಅನೇಕ ಅದ್ಭುತವಾದ ಆಲೋಚನೆಗಳನ್ನ ತಿಳ್ಕೊಳ್ಳಿಕ್ಕಾಗಿ ಕೃಪೆ ಮಾಡ್ತಾ ಬಂದಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಸೇವಕನು ಉಪಯೋಗಿಸ್ತಾ ಇದ್ದೀರಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಟ್ರೈನಿಂಗ್ ಶಾಲೆಯಲ್ಲಿ ಕಲಿತಿರೋ ಮಕ್ಕಳಿಗೆ ನಾವು ಬೇಡ್ಕೊಡ್ತೇವೆ ಸ್ವಾಮಿ. ಅನೇಕ ಯವನ ಮಕ್ಕಳು ನಿನಗಾಗಿ ಪ್ರಶ್ನೆಗೊಳ್ಳಿಕ್ಕಾಗಿ ಕೃಪೆ ಮಾಡ್ತಾ ಬಂದಿದ್ದೀರಿ ಸ್ವಾಮಿ. ಬಿತ್ತಲ್ಪಟ್ಟ ವಾಕ್ಯ ಅದು ಹೇರಳವಾಗಿ ಅವ್ರ ಜೀವಿತದಲ್ಲಿ ಮಾತಾಡ್ಲಿಕ್ಕಾಗುವಂತೆ, ಅನುಷ್ಠಾನಕ್ಕೆ ತೆಗೆದುಕೊಳ್ಳಿಕ್ಕಾಗುತ್ತೆ, ಸಭಾ ಜೀವಿತರು, ಕೌಟುಂಬಿಕ ಜೀವಿತರು, ವೈಯಕ್ತಿಕ ಜೀವಿತರು ತಮ್ಮ ಅನುಷ್ಠಾನಕ್ಕೆ ತೆಗೆದುಕೊಳ್ಳಿಕ್ಕಾಗಿ ಕೃಪೆ ಮಾಡು. ಕ್ರಿಸ್ತನ ಮರಣ ಸಮೀಪವಾಗಿರೋ ಕಾಲದಲ್ಲಿ ಸ್ವಾಮಿ ಸುವಾರ್ತೆಗಳಿಗೆ ಒತ್ತು ಕೊಟ್ಟು ಸಭೆಗಳು ಸಹ ಇದನ್ನು ಕೇಳಲ್ಪಡುವಾಗ ವಿಶ್ವಾಸಿಗಳು ಸ್ವಾಮಿ ಸುವಾರ್ತೀಕರಣ ಮಾಡ್ಲಿಕ್ಕಾಗುವಂತೆ ದೇವ ಇದರ ಮಹತ್ವವನ್ನು ಅರಿಲಿಕ್ಕಾಗದೆ ಕಾರ್ಯ ಮಾಡ್ತಾ ಬರ್ತಿದ್ದೀರಿ ಸ್ವಾಮಿ. ನೀನು ತಾನೇ ನಮ್ಮೊಟ್ಟಿಗೆ ಇರ್ಲಿಕ್ಕಾಗಿ ಕೃಪೆ ಮಾಡೋ ದೇವರೇ, ನಿನಗೆ ಸ್ತೋತ್ರಪ್ಪ. ಹೇಗೂ ಹಿರಿಯ ಬೋಧಕರು ಜೋಶ್ ಮೇತಿ ಅವರನ್ನ ಈ ರೀತಿಯಾಗಿ ನೀನು ಒಬ್ಬ ವ್ಯಕ್ತಿಯಾಗಿ ಉಪಯೋಗಿಸ್ತಾ ಇರೋದಕ್ಕಾಗಿ ನೀವು ಸ್ತುತಿಸ್ತೇವೆ, ನಿಮ್ಮನ್ನ ಕೊಂಡಾಡ್ತೇವೆ. ಇವಾಗ ಅವ್ರು ಮಾತಾಡ್ಲಿಕ್ಕಿರುವಾಗ ಅವ್ರ ಬಾಯಿ ನೀನಾಗಿರ್ಲಿಕ್ಕಾಗಿ ಕೃಪೆ ಮಾಡು. ಈಗಾಗಲೇ ಪ್ರಿಯ ದಾಸರಿಗೆ ವಾಕ್ಯವನ್ನು ಕೊಟ್ಟು ತುಂಬಿಸಿ ಕರೆತಂದಿದ್ದೀರಿ ಸ್ವಾಮಿ. ಅವ್ರು ಮಾತಾಡುವಾಗ ಶಿಲುವಿಲಿ ಬಚ್ಚಿಟ್ಟು ನೀನು ತಾನೇ ಮಹಿಮೆ ಹೊಂದ್ಕೊಳ್ಳುವಂತೆ ಕೃಪೆ ಮಾಡು. ಕೇಳಲ್ಪಡುವ ವಾಕ್ಯಗಳು ಎಲ್ಲ ಆಶೀರ್ವಾದ ಸುರಿಸ್ಲಿಕ್ಕಾಗಿ ಕೃಪೆ ಮಾಡಪ್ಪ. ಆ ವಾಕ್ಯ ನಮ್ಮ ಜೀವಿತದಲ್ಲಿ ಮಾತಾಡ್ಲಿಕ್ಕಾಗುವಂತೆ ಆಶೀರ್ವಾದ ತರಲಿಕ್ಕಾಗಿ ಕೃಪೆ ಮಾಡು. ಅದೇ ಸಂದರ್ಭದಲ್ಲಿ ಕನ್ನಡಕ್ಕೆ ತರ್ಜುಮೆ ಮಾಡುವಂತ ಆ ಜೂನಿಯರ್ ಜಯರಾಜ್ ಅವರಿಗೆ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಪ್ರಿಯ ಮಗನ ಸಹ ಎರಡವಾಗಿ ಆಶ್ವಾಸಲಿಕ್ಕಾಗಿ ಕೃಪೆ ಮಾಡು. ಅವ್ರಿಗೆ ಬೇಕಾದ ಸಮೀಚ ಆಲೋಚನೆಗಳನ್ನ ಜ್ಞಾನವನ್ನ ಕೊಡ್ಲಿಕ್ಕಾಗುವಂತೆ, ಆ ಮಾತುಗಳು ಅರ್ಥವಾದ ರೀತಿ ನಾವೆಲ್ಲರಿಗೆ ಹೇಳ್ಕೊಳ್ಲಿಕ್ಕಾಗುವಂತೆ ಕೃಪೆ ಮಾಡಿ ಎಂದು ಬೇಡ್ಕೊಳ್ತೇನೆ ಸ್ವಾಮಿ. ಈ ಕೂಟದ ಜೀವ ಮೂಲಕ ನಡೆಯುವಾಗ ಸ್ವಾಮಿ ಯಾವುದೇ ತಾಂತ್ರಿಕ ದೋಷ ಉಂಟಾಗದಾಗೆ ಸ್ವಾಮಿ ಸರಾಗವಾಗಿ ನೆರವೇರ್ಲಿಕ್ಕಾದ ಕೃಪೆ. 1 ತಾಸು ನಾವೆಲ್ಲರೂ ಸ್ವಾಮಿ ನಿನ್ನ ವಾಕ್ಯ ವಿಧೇಯರಾಗಿ ಕಿವಿಯನ್ನು ಕೊಟ್ಟು ಕೇಳಲಿಕ್ಕಾಗುವಂತೆ, ವಾಕ್ಯ ಆಶೀರ್ವಾದ ಸೃಷ್ಟಿಲಿಕ್ಕಾಗುವಂತೆ ಕರ್ತನಾದ ಯೇಸುವಿನ ಒಂದೇ ಹೆಸರಿಗೆ ಸ್ತೋತ್ರ ಕೊಟ್ಟು ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್. Thank you, brother. Over to Just Matthew uncle and Brother Junior Jairaj. Thank you. May the Lord's name be glorified. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. We have come to the 4th session of the second half of this studies on evangelism. ಸುವಾರ್ತಾ ಪ್ರಸರಣ ಎಂಬಂತಹ ಈ ಅಧ್ಯಯನದ 2ನೇ ಭಾಗದ ಅರ್ಧಕ್ಕೆ ನಾವು ಬಂದಿದ್ದೇವೆ. Our subject officially mentioned is Introduction to Evangelism, as we all know. ನಮ್ಮೆಲ್ಲರೂ ಸಹ ತಿಳಿದಿರುವ ಹಾಗೆ ನಮ್ಮ ಒಂದು ಅಂಶ ಅಥವಾ ನಮ್ಮ ಒಂದು ವಿಷಯ ಸುವಾರ್ತಾ ಪ್ರಸರಣದ ಪರಿಚಯ ಎಂಬಂತದ್ದಾಗಿದೆ. And our base verse is Matthew's Gospel, chapter 28, verse 16 to 20. ನಮ್ಮ ಮೂಲ ವಚನ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 16ರಿಂದ 20ನೇ ವಚನದವರೆಗೆ. After having seen several aspects in the last 8 days, including the first half of the session, ಮೊದಲನೇ ಅರ್ಧದ ಆ ಒಂದು ಅಧ್ಯಯನದ ಸಹ ಒಳಪಡಿಸಿಕೊಂಡವರಾಗಿ 8 ಅಧ್ಯಯನಗಳಲ್ಲಿ ನಾವು ಅನೇಕ ವಿಷಯಗಳನ್ನು ನಾವು ಕಲಿತಾ ಬಂದವು. And yesterday we were basically looking into practical evangelism. ನಿನ್ನೆ ದಿನ ನಾವು ಮೂಲಭೂತವಾಗಿ ಪ್ರಾಯೋಗಿಕವಾದಂತಹ ಸುವಾರ್ತಾ ಪ್ರಸರಣ ಎಂಬುದಾಗಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. We mentioned there are the evangelism can be seen in 2 levels: personal mass evangelism and personal evangelism. ನಾವು ನೋಡ್ತಾ ಬಂದಂತಹ ಹಾಗೆ 2 ಹಂತಗಳಲ್ಲಿ ಸುವಾರ್ತಾ ಪ್ರಸರಣ ನಡೆಯುವಂತಾಗಿದೆ. ಒಂದು ಗುಂಪು ಸುವಾರ್ತಾ ಪ್ರಸರಣ, ಮತ್ತೊಂದು ವೈಯಕ್ತಿಕವಾದ ಸುವಾರ್ತಾ ಪ್ರಸರಣ. Yesterday we were dwelling we were concluding with some facts about the mass evangelism. ನಿನ್ನೆ ದಿನ ಆ ಗುಂಪು ಸುವಾರ್ತೀಕರಣ ಎನ್ನುವಂತಹ ವಿಷಯದಲ್ಲಿ ನಾವು ಆಲೋಚನೆ ಮಾಡುತ್ತಾ ಅದರಲ್ಲಿ ಗಮನ ಹರಿಸಿದ್ದೆವು. Now straight to our meditation this evening, we will look into the aspect of personal evangelism. ಈ ಸಾಯಂಕಾಲ ವೇಳೆಯಲ್ಲಿ ನೇರವಾಗಿ ವೈಯಕ್ತಿಕ ಸುವಾರ್ತಾ ಪ್ರಸರಣದಲ್ಲಿರುವಂತಹ ಪ್ರಭಾವಗಳು ಎನ್ನುವಂಥದ್ದನ್ನ ನಾವು ನೋಡಿಕೊಳ್ಳೋಣ. Personal evangelism is a more oftenly used terminology in Christian missions. ಕ್ರಿಸ್ತಿಯ ನಿಯೋಗಗಳಲ್ಲಿ
ಸುವಾರ್ಥ ಪ್ರಸರಣದ ವಿಷಯದಲ್ಲಿ ವೈಯಕ್ತಿಕ ಸುವಾರ್ಥ ಪ್ರಸರಣ ಎನ್ನುವಂಥದ್ದು ನಮಗೆ ಯಾವಾಗಲೂ ಸಹ ಅಥವಾ ಪದೇ ಪದೇ ಕೇಳಲ್ಪಡುವಂತಹ ಒಂದು ಪದ ಪ್ರಯೋಗವಾಗಿದೆ. This is a method which is much effective and with more flexibility. ಇದು ಬಹಳ ಪ್ರಭಾವಿತವಾದಂಥದ್ದು ಮತ್ತು ಬಹಳ ಫ್ಲೆಕ್ಸಿಬಲ್ ಆಗಿರುವಂತದ್ದು ಸಹ ಆಗಿರುವಂತಹ ಒಂದು ವಿಧಾನವಾಗಿದೆ. As we look into some of the aspects of personal evangelism, ನಾವು ವೈಯಕ್ತಿಕ ಸುವಾರ್ಥ ಪ್ರಸರಣದಲ್ಲಿರುವಂತಹ ಕೆಲವು ಅಂಶಗಳನ್ನು ನಾವು ನೋಡುವಾಗ we will understand how each one of us can be effectively used in evangelistic work. ಈ ಸುವಾರ್ಥ ಪ್ರಸರಣದ ಕೆಲಸದಲ್ಲಿ ನಮ್ಮ ಪ್ರತಿಯೊಬ್ಬರು ಸಹ ಹೇಗೆ ಬಹಳ ಪ್ರಭಾವವುಳ್ಳವರಾಗಿ ಉಪಯೋಗಿಸಲ್ಪಡಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡ್ತೇವೆ. Salvation is always on individual basis, not mass salvation. ರಕ್ಷಣೆಯು ಯಾವಾಗಲೂ ಸಹ ವೈಯಕ್ತಿಕವಾದದ್ದೇ ಹೊರತು ಒಂದು ಗುಂಪಾಗಿರುವಂತದ್ದಲ್ಲ. It is very clear from the scriptures. ದೇವರ ವಾಕ್ಯಗಳಿಂದ ಇದು ಬಹಳ ಸ್ಪಷ್ಟವಾಗಿದೆ. Sometimes people may ask, well, on the day of Pentecost, 3,000 people accepted the Lord. ಜನರು ಕೇಳಬಹುದು, ಸರಿ ಹಾಗಾದ್ರೆ ಪಂಚಾಶತ್ತಮ ದಿನದಲ್ಲಿ 3,000 ಜನರು ಅಂಗೀಕಾರ ಮಾಡಿಕೊಂಡು ಅಥವಾ ರಕ್ಷಣೆ ಹೊಂದಿದರು. We don't call it as a mass salvation, even though over 3,000 people accepted the Lord on that day. ಆ ದಿನದಲ್ಲಿ 3,000 ಜನರು ಕರ್ತನನ್ನು ಅಂಗೀಕಾರ ಮಾಡಿಕೊಂಡಿದ್ದರೂ ಸಹ ಅದನ್ನು ಒಂದು ಗುಂಪಾಗಿ ರಕ್ಷಿಸಲ್ಪಡುವಂತದ್ದು ಎಂಬುದಾಗಿ ನಾವು ಕರೆಯುವುದಿಲ್ಲ. Each of the 3,000 people personally accepted the Lord on one day. That is the meaning of it. ಆ ದಿನದಲ್ಲಿ 3,000 ಜನರಲ್ಲಿ ಪ್ರತಿಯೊಬ್ಬರು ಸಹ ವೈಯಕ್ತಿಕವಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಂತರು. Sometimes we see in the scriptures like the household was saved. ಕೆಲವು ಸಾರಿ ದೇವರ ವಾಕ್ಯದಲ್ಲಿ ಮನೆಯವರು ಅಥವಾ ಮನೆಯವರೆಲ್ಲರೂ ಸಹ ಅಥವಾ ಮನೆಯವರ ಸಹಿತವಾಗಿ ರಕ್ಷಿಸಲ್ಪಟ್ಟರು ಎಂಬುದಾಗಿರುವಂತದ್ದನ್ನು ನೋಡ್ತೇವೆ. Now it doesn't mean that the whole family on a mass level were added to the church. ಅದರ ಅರ್ಥ ಕುಟುಂಬದವರು ಅವರು ಒಂದು ಗುಂಪಾಗಿ ಸಭೆಗೆ ಸೇರಿಸಲ್ಪಟ್ಟರು ಎಂಬುದಾಗಿ ಅಲ್ಲ. Sometimes people misinterpret or misrepresent such usages of the scriptures. ಈ ರೀತಿಯಾದಂತಹ ದೇವರ ವಾಕ್ಯ ಭಾಗಗಳನ್ನ ಕೆಲವು ಸಾರಿ ಕೆಲವು ಜನರು ತಪ್ಪಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ತಪ್ಪಾಗಿ ಅವರು ಅರ್ಥಪಡಿಸುವಂತವರಾಗಿರುತ್ತಾರೆ. That means household means there is a household salvation, and even children would have been there, so even the children would have been saved. ಮನೆಯವರೆಲ್ಲರೂ ಸಹಿತ ಎಂಬುದಾಗಿ ಹೇಳುವಾಗ ಮನೆಯವರೆಲ್ಲರಿಗೂ ಸಹ ಒಂದು ಗುಂಪಾಗಿ ರಕ್ಷಿಸಲ್ಪಡಬಹುದು. ಒಂದು ವೇಳೆ ಮಕ್ಕಳು ಸಹ ಇದ್ದರೆ ಮಕ್ಕಳಿಗೂ ಸಹ ರಕ್ಷಣೆ. Now, the Bible does not say about the infant salvation or infant baptism. ದೇವರ ವಾಕ್ಯವು ಎಲ್ಲಿ ಸಹ ಆ ಶಿಶು ದೀಕ್ಷಾಸ್ನಾನ ಅಥವಾ ಶಿಶು ರಕ್ಷಣೆಯ ಕುರಿತಾಗಿ ಮಾತನಾಡುವುದಿಲ್ಲ. If it says the household were saved and baptized, it means all the people in that house individually accepted the Lord and they testified the Lord in the waters of baptism. ಮನೆಯವರ ಸಹಿತವಾಗಿ ರಕ್ಷಿಸಲ್ಪಟ್ಟವರು ಅಥವಾ ಮನೆಯವರ ಸಹಿತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುವಾಗ ಆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಸಹ ವೈಯಕ್ತಿಕವಾಗಿ ಕರ್ತನಾದ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡು ವೈಯಕ್ತಿಕವಾಗಿ ಅವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು ಎಂಬುದಾಗಿರುತ್ತದೆ ಅದರ ಅರ್ಥವಾಗಿದೆ. If the father and mother are saved, children are not automatically saved or become the member of the church. ತಂದೆ ತಾಯಿ ರಕ್ಷಣೆ ಹೊಂದಿದ್ದರೆ ಮಕ್ಕಳು ಸಹ ಅವರ ಜೊತೆಯಲ್ಲಿ ಆಟೋಮೆಟಿಕ್ ಆಗಿ ರಕ್ಷಣೆ ಹೊಂದಿ ಅವರ ಗುಂಪಿನಲ್ಲಿ ಸೇರುವುದು ಎಂಬುದಾಗಿ ಅರ್ಥವಲ್ಲ. That is why I said salvation is always personal or individual. ಅದಕ್ಕಾಗಿಯೇ ನಾನು ಹೇಳ್ತಾ ಬಂದೆ, ರಕ್ಷಣೆ ಎನ್ನುವಂಥದ್ದು ಯಾವಾಗಲೂ ಸಹ ವೈಯಕ್ತಿಕವಾದಂಥದ್ದು ಮತ್ತು ಅದು ವ್ಯಕ್ತಿಗತವಾದದ್ದಾಗಿದೆ. Therefore, even personal evangelism has much significance in the Christian missions. ಕ್ರಿಸ್ತಿಯ ನಿಯೋಗದಲ್ಲಿ ವೈಯಕ್ತಿಕವಾದಂತಹ ಸುವಾರ್ಥ ಸೇವೆಗೆ ಬಹಳ ಒಂದು ಗಂಭೀರವಾದಂತಹ ಅರ್ಥವಿರುವಂತದ್ದಾಗಿದೆ. This is a method which is much effective. ಈ ಒಂದು ವಿಧಾನ ಬಹಳ ಪ್ರಭಾವವುಳ್ಳದಾಗಿದೆ. Any believer can do this method of evangelism at any place and at any time. ಈ ರೀತಿಯಾದಂತಹ ಪ್ರಭಾವವುಳ್ಳಂತಹ ಸುವಾರ್ಥ ಸೇವೆಯನ್ನು ಯಾವ ವಿಶ್ವಾಸಿ ಬೇಕಾದರೂ
ಯಾವ ಸ್ಥಳದಲ್ಲಿ ಬೇಕಾದ್ರೂ ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡಬಹುದು. Now, unlike mass evangelism, where so many people are involved in organizing sometimes, ಒಂದು ವೇಳೆ ಆ ಒಂದು ಗುಂಪು ಸುವಾರ್ಥ ಪ್ರಸರಣದ ರೀತಿಯಲ್ಲಿ ಅನೇಕ ಜನರು ಇದರಲ್ಲಿ ಒಳಗೊಳ್ಳುವುದಿಲ್ಲ. many people are involved in the organizing that, so you become naturally accountable to one another. ಆ ಒಂದು ವೇಳೆ ಆ ರೀತಿಯಾದಂತಹ ಕೂಟಗಳಲ್ಲಿ ಅನೇಕ ಜನರು ಆಯೋಜನೆಯಲ್ಲಿ ಅವರು ಸೇರಿಕೊಳ್ಳೋದ್ರಿಂದ ನೀವೆಲ್ಲರೂ ಸಹ ಒಬ್ಬರಿಗೊಬ್ಬರು ಲೆಕ್ಕ ಒಪ್ಪಿಸಬೇಕಾಗ್ತದೆ. Each one will question one another. ಪ್ರತಿಯೊಬ್ಬರು ಕೂಡ ಒಬ್ಬರಿಗೊಬ್ಬರು ಪ್ರಶ್ನೆ ಕೇಳುತ್ತಾರೆ. But in personal evangelism, the person's conscience is more important because he does it all alone. ಆದ್ರೆ ವೈಯಕ್ತಿಕವಾದಂತಹ ಸುವಾರ್ಥ ಪ್ರಸರಣದಲ್ಲಿ ಆ ವ್ಯಕ್ತಿಯ ಮನಸ್ಸಾಕ್ಷಿ ಬಹಳ ಪ್ರಾಮುಖ್ಯವಾಗಿರ್ತದೆ. ಯಾಕೆಂದ್ರೆ ಅವನು ಒಬ್ಬಂಟಿಗನಾಗಿ ಮಾಡುತ್ತಾನೆ. He may not be noticed by others sometimes. ಒಂದು ವೇಳೆ ಆ ವ್ಯಕ್ತಿಯು ಬೇರೆಯವರಿಂದ ಗುರುತಿಸಲ್ಪಡದೇ ಇರಬಹುದು ಕೆಲವು ಸಾರಿ. So we need to be very careful in understanding the accountability part of personal evangelism when we learn this. ಆದ್ದರಿಂದ ನಾವು ಕಲಿತಾ ಇರುವಂತಹ ವೈಯಕ್ತಿಕವಾದಂತಹ ಸುವಾರ್ಥ ಪ್ರಸರಣದ ಕುರಿತಾದಂತಹ ಜವಾಬ್ದಾರಿಕೆಯನ್ನ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. Now let me explain some major characteristic of personal evangelism. ವೈಯಕ್ತಿಕ ಸುವಾರ್ಥ ಪ್ರಸರಣದಲ್ಲಿರುವಂತಹ ಬಹಳ ಪ್ರಾಮುಖ್ಯವಾದಂತಹ ಗುಣಲಕ್ಷಣಗಳ ಕುರಿತಾಗಿ ನಾವು ನೋಡೋಣ. The major characteristics of personal evangelism. ವೈಯಕ್ತಿಕ ಸುವಾರ್ಥ ಪ್ರಸರಣ ಸೇವೆಯಲ್ಲಿರುವಂತಹ ಪ್ರಾಮುಖ್ಯವಾದಂತಹ ಅಥವಾ ಗರಿಷ್ಠವಾದಂತಹ ಗುಣಲಕ್ಷಣಗಳು. Number one, the first characteristic. ಮೊದಲನೇ ಗುಣಲಕ್ಷಣ, it is a one-to-one proclamation on a personal level. ಇದು ವೈಯಕ್ತಿಕವಾದಂತಹ ಒಂದು ಆಧಾರದಲ್ಲಿ ಒಬ್ಬರಿಂದ ಒಬ್ಬರಿಗೆ ಮಾಡುವಂತಹ ಒಂದು ಕಾರ್ಯವಾಗಿದೆ. Always it is one-to-one, one person sharing with another person on a personal level. ಇದು ಯಾವಾಗಲೂ ಸಹ ಒಬ್ಬರಿಂದ ಒಬ್ಬರಿಗೆ, ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯೊಟ್ಟಿಗೆ ವೈಯಕ್ತಿಕವಾದ ಆಧಾರದಲ್ಲಿ ಸಾರುವಂತವನು ಅಥವಾ ಹಂಚುವಂತವನಾಗಿರ್ತಾನೆ. A third person's presence may not be there always in personal evangelism. ವೈಯಕ್ತಿಕ ಸುವಾರ್ಥ ಪ್ರಸರಣದ ಸಮಯದಲ್ಲಿ ಮೂರನೇ ವ್ಯಕ್ತಿಯ ಪ್ರಸನ್ನತೆ ಯಾವಾಗಲೂ ಸಹ ಇಲ್ಲದೆ ಇರಬಹುದು. That is why I said any believer can do it at any time. ಆದ್ರಿಂದ ನಾನು ಹೇಳುತ್ತಾ ಬಂದೆ, ಯಾವ ವಿಶ್ವಾಸಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ. Therefore, each individual believers must be always ready to do this job. ಆದ್ದರಿಂದ ಪ್ರತಿಯೊಬ್ಬ ವೈಯಕ್ತಿಕವಾದಂತ ವಿಶ್ವಾಸಿಯು ಈ ಕಾರ್ಯವನ್ನು ಮಾಡುವುದಕ್ಕೆ ಯಾವಾಗಲೂ ಸಿದ್ಧನಾಗಿರಬೇಕು. Everybody may not be always prepared to give a public message in a mass evangelistic program. ಆ ಗುಂಪು ಸುವಾರ್ಥ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಸಹ ಒಂದು ಬಹಿರಂಗವಾದಂತಹ ಸಂದೇಶವನ್ನು ಕೊಡ್ಲಿಕ್ಕೆ ಎಲ್ಲರಿಗೂ ಸಹ ಸಾಧ್ಯವಾಗದೇ ಇರಬಹುದು. They may not be prepared always. ಯಾವಾಗಲೂ ಸಹ ಒಂದು ವೇಳೆ ಅವರು ಸಿದ್ಧರಾಗದೇ ಇರಬಹುದು. But the Bible very explicitly says each one should be always prepared in his heart to give an answer to those who ask you the reason of your faith. ಆದ್ರೆ ಪ್ರತಿಯೊಬ್ಬ ವಿಶ್ವಾಸಿಯು ಸಹ ಯಾರಾದರೂ ನಿಮ್ಮ ನಂಬಿಕೆ ಕುರಿತಾಗಿ ಕೇಳುವಂತಹ ಸಮಯದಲ್ಲಿ ಅವರಿಗೆ ಉತ್ತರ ಕೊಡ್ಲಿಕ್ಕೆ ನಿಮ್ಮ ಹೃದಯದಲ್ಲಿ ಯಾವಾಗಲೂ ಸಹ ಬಹಳ ಸ್ಪಷ್ಟವಾಗಿ ಸಿದ್ಧರಾಗಿರಬೇಕು. That is why I said each individual believers must be always prepared for a personal evangelism. ಆದ್ರಿಂದ ನಾನು ಹೇಳಿದೆ, ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ವೈಯಕ್ತಿಕ ಸುವಾರ್ಥ ಪ್ರಸರಣದಲ್ಲಿ ಸಾರುವುದಕ್ಕೆ ಸಿದ್ಧನಾಗಿರಬೇಕು. The second characteristic of personal evangelism. ಎರಡನೇ ಒಂದು ಗುಣಲಕ್ಷಣ, ವೈಯಕ್ತಿಕವಾದಂತಹ ಸುವಾರ್ಥ ಪ್ರಸರಣದಲ್ಲಿರುವಂತಹ ಎರಡನೇ ಗುಣಲಕ್ಷಣ, It can be done at any time, anywhere, by any believer. ಯಾವ ವಿಶ್ವಾಸಿಯಿಂದಾಗಲಿ ಯಾವ ಸಮಯದಲ್ಲಿ ಆದ್ರೂ ಎಲ್ಲಿ ಬೇಕಾದ್ರೂ ಇದನ್ನು ಮಾಡ್ಲಿಕ್ಕೆ ಸಾಧ್ಯ. Yeah, compared to mass evangelism that we were talking about yesterday. ನಾವು ನೆನ್ನೆ ದಿನ ಮಾತನಾಡುತ್ತಾ ಇದ್ದಂತಹ ಗುಂಪು ಸುವಾರ್ಥ ಸೇವೆಗೆ ಹೋಲಿಸಿದರೆ, Well, you know,
you cannot do it anytime, anywhere as you feel like. ಅದನ್ನ ನೀವು ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೇಗೆ ಬೇಕಾದ್ರೂ ಎಲ್ಲಾ ಸ್ಥಳಗಳಲ್ಲಿ ಸಹ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. Lot of organizing, lot of formalities are involved there. ಅದರಲ್ಲಿ ಅನೇಕ ರೀತಿಯಾದಂತಹ ಆಯೋಜನೆಗಳು ಮತ್ತು ಅನೇಕ ರೀತಿಯಾದಂತಹ ಔದ್ಯೋಗಿಕವಾದ ವಿಷಯಗಳು ಅದರಲ್ಲಿ ಒಳಗೊಂಡಿದೆ. But personal evangelism is not like that. You can do it at any time. ಆದ್ರೆ ವೈಯಕ್ತಿಕವಾದ ಸುವಾರ್ಥ ಪ್ರಸರಣತೆ ಹಾಗೆ ಅಲ್ಲ. ನೀವು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಅದನ್ನು ಮಾಡಬಹುದು. Now when we think about mass evangelism, ಬಹಿರಂಗವಾದಂತ ಅಥವಾ ಗುಂಪಿನ ಒಂದು ಸುವಾರ್ಥ ಪ್ರಸರಣ ಎಂಬುದಾಗಿ ನಾವು ಆಲೋಚಿಸುವಾಗ mostly people prefer evening time. Now our Bible school also we are having the evening time because that is a convenient time for everybody. ಅದನ್ನ ಸಾಮಾನ್ಯವಾಗಿ ಜನರು ಸಾಯಂಕಾಲ ವೇಳೆಯಲ್ಲಿ ಇಟ್ಟುಕೊಳ್ಳುತ್ತಾರೆ. ನಮ್ಮ ಬೈಬಲ್ ಸ್ಕೂಲ್ ನಲ್ಲಿ ಸಹ ಅದು ಸಾಯಂಕಾಲ ವೇಳೆಯಲ್ಲಿಯೇ ಇದೆ. ಯಾಕೆಂದ್ರೆ ಆ ಒಂದು ಸಮಯ ಎಲ್ಲರಿಗೂ ಸಹ ಅನುಕೂಲವಾದ ಸಮಯವಾಗಿರುತ್ತದೆ. If you take a slot during the day, everybody may not be free. ಒಂದು ವೇಳೆ ಈ ಒಂದು ವಿಷಯವನ್ನ ಮುಂಜಾನೆ ಅಥವಾ ಬೆಳಗಿನ ಸಮಯದಲ್ಲಿ ನಾವು ಮಾಡ್ಲಿಕ್ಕೆ ಪ್ರಯತ್ನಿಸಿದ್ರೆ ಆ ಸಮಯದಲ್ಲಿ ಒಂದು ವೇಳೆ ಎಲ್ಲರೂ ಸಹ ಅವರು ಸಿಗ್ಲಿಕ್ಕೆ ಸಾಧ್ಯವಿಲ್ಲದೆ ಇರಬಹುದು. But personal evangelism, there is no time limitation. Anytime when the other person is available, you can do this. ಆದ್ರೆ ವೈಯಕ್ತಿಕ ಸುವಾರ್ಥ ಪ್ರಸರಣದಲ್ಲಿ ಯಾವಾಗ ಬೇಕಾದ್ರೂ ಒಬ್ಬ ವ್ಯಕ್ತಿ ಸಿಕ್ಕಂತಹ ಯಾವ ಸಮಯದಲ್ಲಿ ಬೇಕಾದ್ರೂ ಅದನ್ನು ಮಾಡ್ಲಿಕ್ಕೆ ಸಾಧ್ಯ. And you can do it anywhere. ಅದನ್ನು ಎಲ್ಲಿ ಬೇಕಾದ್ರೂ ಮಾಡಬಹುದು. You can do it in your office. ಅದು ನಿಮ್ಮ ಕಚೇರಿಯಲ್ಲಿ ಮಾಡಬಹುದು. You can tell the gospel to another person at your home. ನಿಮ್ಮ ಮನೆಯಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಸುವಾರ್ತೆಯನ್ನು ಸಾರಬಹುದು. You can sit for a tea with your friend in a hotel and then you can share the gospel. ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಒಂದು ಟೀ ಕುಡಿಯೋದಕ್ಕೆ ಕೂತ್ಕೊಂಡಂತ ಸಮಯದಲ್ಲಿ ನಿಮ್ಮ ಸ್ನೇಹಿತರೊಟ್ಟಿಗೆ ಸುವಾರ್ತೆಯನ್ನು ಸಾರಬಹುದು. It may be in the park, it may be under a tree. ಅದೊಂದು ವೇಳೆ ಉದ್ಯಾನವನದಲ್ಲಿ ಆಗಿರ್ಬೋದು ಅಥವಾ ಒಂದು ಮರದ ಕೆಳಗೆ ಆಗಿರ್ಬೋದು. So you can do it anywhere. That is the advantage of personal evangelism. ನೀನು ಎಲ್ಲಿ ಬೇಕಾದ್ರೂ ಸಹ ಅದನ್ನು ಮಾಡಬಹುದು. ಅದುವೇ ಆ ವೈಯಕ್ತಿಕ ಸುವಾರ್ಥ ಪ್ರಸರಣದಲ್ಲಿರುವಂತಹ ಒಂದು ಅನುಕೂಲ. And any believer can do that. ಅದನ್ನು ಯಾವ ವಿಶ್ವಾಸ ಬೇಕಾದ್ರೂ ಮಾಡಬಹುದು. See, all the believers may not be capable of preaching a public message. ಬಹಿರಂಗವಾದ ಸಂದೇಶವನ್ನು ಕೊಡ್ಲಿಕ್ಕೆ ಎಲ್ಲಾ ವಿಶ್ವಾಸಿಗಳಿಗೆ ಸಾಧ್ಯವಾಗದೇ ಇರಬಹುದು. But any believer can share his experience, his joy to his friend or the person whom he meets. ಯಾವ ವಿಶ್ವಾಸಿ ಆದ್ರೂ ಆತನಲ್ಲಿರುವಂತಹ ಸಂತೋಷವನ್ನ ಆತನು ಭೇಟಿ ಮಾಡುವಂತಹ ಯಾವ ವ್ಯಕ್ತಿಗೆ ಬೇಕಾದ್ರೂ ಅಥವಾ ಆತನ ಸ್ನೇಹಿತನಿಗಾದ್ರೂ ಯಾವಾಗ ಬೇಕಾದ್ರೂ ಸಾರಬಹುದು. Whatever you know, you can share about that. ನಿನಗೆ ಏನು ಗೊತ್ತಿದೆಯೋ ಅದರ ಕುರಿತಾಗಿ ನೀವು ಹೇಳಿ. So that is the advantage of personal evangelism. ಅದುವೇ ವೈಯಕ್ತಿಕ ಸುವಾರ್ಥ ಪ್ರಸರಣದ ಒಂದು ಉಪಯೋಗ. The third characteristic of personal evangelism, ವೈಯಕ್ತಿಕ ಸುವಾರ್ಥ ಪ್ರಸರಣದಲ್ಲಿರುವಂತಹ ಮೂರನೇ ಗುಣಲಕ್ಷಣ, it is informal in nature. ಅದು ಅನೌದ್ಯೋಗಿಕವಾದ ಅಥವಾ ಅನೌಪಚಾರಿಕವಾದಂತಹ ಒಂದು ವಿಷಯವಾಗಿದೆ. When you think of a mass evangelism, there is always some formalities involved with that. ಒಂದು ವೇಳೆ ನೀವು ಯಾವಾಗ್ಲಾದ್ರೂ ಗುಂಪು ಸುವಾರ್ಥ ಪ್ರಸರಣದ ಕುರಿತಾಗಿ ನೀವು ಆಲೋಚನೆ ಮಾಡುವಾಗ ಅದು ಯಾವಾಗಲೂ ಸಹ ಒಂದು ಔಪಚಾರಿಕವಾದಂತದ್ದಾಗಿದೆ. There are a lot of formalities. Now there will be a pre-appointed person who should pray, who should inaugurate, and the decoration and the decorum. Everything matters a lot. ಈ ಬಹಿರಂಗವಾದಂತಹ ಸುವಾರ್ಥ ಸೇವೆ ಎಲ್ಲವೂ ಸಹ ಔಪಚಾರಿಕವಾಗಿ ಇರಬೇಕು. ನೀವು ಮೊದಲೇ ಗುರುತಿಸಿದಂತಹ ಆ ಪ್ರಸಂಗಿ ಆಗಿರ್ಬೇಕು. ಇಂತಿಂತವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ನೀವು ಮೊದಲೇ ಗುರುತಿಸಿಕೊಂಡಿರ್ಬೇಕು. ಅಲ್ಲಿ ಇರುವಂತಹ ಡೆಕೋರೇಷನ್ ಎಲ್ಲವೂ ಸಹ ಅದು ಔಪಚಾರಿಕವಾಗಿರ್ತದೆ. Many formal things are involved in mass evangelism. ಗುಂಪು ಸುವಾರ್ಥ ಸೇವೆಯಲ್ಲಿ ಅನೇಕ ಔಪಚಾರಿಕವಾದ ವಿಷಯಗಳು ಒಳಗೊಂಡಿರುತ್ತವೆ. But in personal evangelism, everything is very informal. ಆದ್ರೆ ವೈಯಕ್ತಿಕ ಸುವಾರ್ಥ ಪ್ರಸರಣದಲ್ಲಿ ಎಲ್ಲವೂ ಸಹ ಅನೌಪಚಾರಿಕವಾದ. It is just like talking to a friend or talking to another person. ಇದು ಒಬ್ಬ ಸ್ನೇಹಿತರೊಟ್ಟಿಗೆ ಮಾತನಾಡುವ ಹಾಗೆ ಅಥವಾ ಇನ್ನೊಬ್ಬ ವ್ಯಕ್ತಿಯೊಟ್ಟಿಗೆ ಮಾತನಾಡುವ ಹಾಗೆ. So there is no formality involved there. ಅದರಲ್ಲಿ ಯಾವುದೇ ರೀತಿಯಾದಂತ ಔಪಚಾರಿಕತೆಯು ಒಳಗೊಂಡಿರುವುದಿಲ್ಲ. You want to share the gospel personally to a person? ಒಬ್ಬ ವ್ಯಕ್ತಿಯೊಟ್ಟಿಗೆ ನೀನು ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯೊಟ್ಟಿಗೆ ಸುವಾರ್ತೆ ಸಾರಬೇಕಾ? So you don't have to go stand in front of him in attention and say, "Dear brother in Christ Jesus, greetings to you." ನೀನೊಂದು ಕಡೆ ಹೋಗಿ ಸಾವಧಾನವಾಗಿ ನಿಂತುಕೊಂಡು, ಪ್ರಿಯ ಸಹೋದರರೇ
ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸ್ತೇವೆ ಎಂಬುದಾಗಿ ಹೇಳುವಂತ ಅವಶ್ಯಕತೆ ಇರೋದಿಲ್ಲ. You don't have to tell these words when you are personally talking to a person. ನೀನೊಬ್ಬ ವ್ಯಕ್ತಿಯೊಟ್ಟಿಗೆ ವೈಯಕ್ತಿಕವಾಗಿ ಮಾತನಾಡುವಾಗ ಈ ಪದಗಳನ್ನು ಹೇಳುವಂತ ಅವಶ್ಯಕತೆ ಇರೋದಿಲ್ಲ. It is a normal way of interaction and talking in personal evangelism. ಇದು ವೈಯಕ್ತಿಕವಾದಂತಹ ಸುವಾರ್ಥ ಪ್ರಸಂಗದಲ್ಲಿ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯೊಟ್ಟಿಗೆ ಮಾತನಾಡುವಂತಹ ಅಥವಾ ಒಬ್ಬ ವ್ಯಕ್ತಿಯೊಟ್ಟಿಗೆ ಸಂಭಾಷಿಸುವಂತಹ ಒಂದು ರೀತಿಯಾಗಿರ್ತದೆ. That is why it is informal in nature. ಅದಕ್ಕೋಸ್ಕರವಾಗಿ ಅದರ ಸ್ವಭಾವದಲ್ಲಿ ಅದು ಅನೌಪಚಾರಿಕವಾದದ್ದು. Fourthly, the fourth characteristic of a personal evangelism. ನಾಲ್ಕನೇದಾಗಿ ವೈಯಕ್ತಿಕ ಸುವಾರ್ಥ ಪ್ರಸರಣದಲ್ಲಿರುವಂತಹ ನಾಲ್ಕನೇ ಗುಣಲಕ್ಷಣ. It may or may not be completed in one sitting or one meeting. ಒಂದೇ ಸಂಭಾಷಣೆಯಲ್ಲಿ ಅಥವಾ ಒಂದೇ ಸಂಧಿಸುವಿಕೆಯಲ್ಲಿ ಇದು ಪೂರ್ಣವಾಗಬಹುದು, ಪೂರ್ಣವಾಗದಿಲ್ಲ ಸಹ ಇರಬಹುದು. If you talk about mass evangelism or a gospel meeting, ಒಂದು ವೇಳೆ ನೀವು ಆ ಗುಂಪು ಸುವಾರ್ಥ ಸೇವೆ ಅಥವಾ ಸುವಾರ್ಥ ಕೂಟದಲ್ಲಿ ನೀವು ವಿಷಯದಲ್ಲಿ ನೀವು ಒಂದು ವೇಳೆ ಮಾತಾಡುವುದಾದ್ರೆ, now you give the message 45 minutes, 50 minutes, whatever time is given. ನಿಮಗೆ ಕೊಡಲ್ಪಟ್ಟಂತ 45 ನಿಮಿಷ ಆಗಿರ್ಬೋದು, 50 ನಿಮಿಷ ಆಗಿರ್ಬೋದು, ನೀವು ಅದರ ಸಂದೇಶ ಕೊಡ್ತೀರಿ. Meeting is over, you say benediction and everybody goes. That is the end of it, finished. ಊಟ ಮುಗಿಯುತ್ತೆ, ಅಂತ್ಯ ಆಶೀರ್ವಾದ ಹೇಳ್ತೀರಿ, ಎಲ್ಲರೂ ಹೋಗ್ತಾರೆ, ಅಲ್ಲಿ ಮುಗೀತು. So that is the end of it. ಅದೇ ಅದರ ಅಂತ್ಯ. But in personal evangelism, it may or may not be completed in one sitting. ಆದ್ರೆ ವೈಯಕ್ತಿಕ ಸುವಾರ್ಥ ಪ್ರಸರಣದಲ್ಲಿ ಒಂದೇ ಸಂಧಿಸುವಿಕೆಯಲ್ಲಿ ಅದು ಪೂರ್ತಿ ಆಗ್ಬಹುದು ಅಥವಾ ಪೂರ್ತಿ ಆಗದೆ ಇರಬಹುದು. Some people, first sitting itself, they may be convinced, they may confess their faith. ಕೆಲವು ಸಾರಿ ಮೊದಲನೇ ಸಂಧಿಸುವಿಕೆಯಲ್ಲಿಯೇ ಕೆಲವು ಜನರು ಅವರಿಗೆ ಮನವರಿಕೆ ಆಗ್ತದೆ, ಅವರಲ್ಲಿ ಅದು ಪರಿಪೂರ್ಣವಾಗ್ತದೆ. With some people, you may say, okay, we will continue this talk tomorrow. ಇನ್ನು ಕೆಲವು ಜನರಿಗೆ ನೀವು ಹೇಳ್ಬೇಕಾಗ್ತದೆ, ಓ ಸರಿ, ಇದನ್ನು ನಾಳೆ ದಿವಸ ಮುಂದುವರಿಸೋಣ. Or when shall we meet again to discuss on this? ಎಲ್ಲಾ ವಿಷಯಗಳನ್ನ ಸಂಭಾಷಿಸಲಿಕ್ಕೆ ಅಥವಾ ಚರ್ಚಿಸಲಿಕ್ಕೆ ಪುನಃ ಯಾವಾಗ ಭೇಟಿಯಾಗೋಣ. Or you talk to that person and then he says, well, I want to know more about this. When can we meet again? ನೀವು ವ್ಯಕ್ತಿಯೊಟ್ಟಿಗೆ ಮಾತನಾಡುವಾಗ ಆ ವ್ಯಕ್ತಿ ಹೇಳ್ಬೋದು, ಸರಿ, ಈ ವಿಷಯಗಳನ್ನ ಚರ್ಚಿಸೋಣ, ಮತ್ತೆ ಯಾವಾಗ ಭೇಟಿಯಾಗೋಣ ಎಂಬುದಾಗಿ ಅವನೇ ಕೇಳ್ಬೋದು. So we can't exactly assume how many times we'll have to tell the gospel to that person or how many times we'll have to meet that person. ವ್ಯಕ್ತಿಯನ್ನ ಎಷ್ಟು ಸಾರಿ ಸಂಧಿಸಬೇಕು ಅಥವಾ ಆ ವ್ಯಕ್ತಿಗೆ ಎಷ್ಟು ಸಾರಿ ಸುವಾರ್ತೆ ಸಾರಬೇಕು ಎಂಬುದಾಗಿ ಸ್ಪಷ್ಟವಾಗಿ ನಾವು ನಿರ್ಧರಿಸಲಿಕ್ಕೆ ಸಾಧ್ಯವಿಲ್ಲ. Now you would have probably heard this story about George Muller. ಒಂದು ವೇಳೆ ನೀವು ಸರ್ ಜಾರ್ಜ್ ಮುಲ್ಲರ್ ಅವರ ಈ ಘಟನೆಯ ಕುರಿತಾಗಿ ನೀವು ಕೇಳಿರ್ಬೋದು. He had two close friends with whom he was sharing the gospel for 52 years of his life. ಅವರಿಗೆ ಇಬ್ಬರು ನಿಕಟವಾದಂತಹ ಅಥವಾ ಬಹಳ ಹತ್ತಿರವಾದಂತಹ ಸ್ನೇಹಿತರಿದ್ದು ಅವರೊಟ್ಟಿಗೆ ಸುಮಾರು 52 ವರ್ಷ ಸುವಾರ್ತೆಯನ್ನು ಸಾರ್ತಾರೆ. And these two people did not make a commitment. ಈ ಇಬ್ಬರು ವ್ಯಕ್ತಿಗಳು ಸಮರ್ಪಣೆ ಮಾಡಲಿಲ್ಲ. And finally, George Muller died. ಕೊನೆಯದಾಗಿ ಜಾರ್ಜ್ ಮುಲ್ಲರ್ ಸತ್ತೋದ್ರು. These two friends had come for the funeral. ಈ ಇಬ್ಬರು ವ್ಯಕ್ತಿಗಳು ಶವ ಸಂಸ್ಕಾರಕ್ಕೆ ಬರ್ತಾರೆ. And during the funeral, in the message that was given, these two people accepted the Lord. ಒಂದು ಶವ ಸಂಸ್ಕಾರದ ಸಮಯದಲ್ಲಿ ಅಲ್ಲಿ ಕೊಡಲ್ಪಟ್ಟಂತಹ ಸಂದೇಶದ ಮುಖಾಂತರವಾಗಿ ಈ ಇಬ್ಬರು ವ್ಯಕ್ತಿಗಳು ಕರ್ತನನ್ನು ಅಂಗೀಕರಿಸಿದರು. So this is an incident, a story I heard about George Muller. ಈ ರೀತಿಯಾದಂತಹ ಘಟನೆಯ ಒಂದು ಕಥೆಯನ್ನ ಜಾರ್ಜ್ ಮುಲ್ಲರ್ ಅವರ ಕುರಿತಾಗಿ ನಾನು ಕೇಳಿದ್ದೇನೆ. So when you are doing the personal evangelism with someone, don't give up until you come to a conclusion. ನೀವು ಯಾರೊಟ್ಟಿಗಾದ್ರೂ ವೈಯಕ್ತಿಕವಾಗಿ ಸುವಾರ್ಥ ಸಾರ್ತಾ ಇದ್ರೆ ಎಂದಿಗೂ ಬಿಟ್ಬಿಡಬೇಡಿ. ನೀವು ಆ ಒಂದು ಮುಕ್ತಾಯದ ಅಂತ್ಯಕ್ಕೆ ಬರುವವರೆಗೆ ನೀವು ಬಿಟ್ಬಿಡಬೇಡಿ. Continue. ಮುಂದುವರಿಸ್ರಿ. The fifth characteristic of personal evangelism, ವೈಯಕ್ತಿಕ ಸುವಾರ್ಥ ಪ್ರಸರಣದಲ್ಲಿರುವಂತಹ 5ನೇ ಗುಣಲಕ್ಷಣ, it may not be noticed or appreciated by others. ಅದು ಬೇರೆ ಒಂದು ವೇಳೆ ಇತರರಿಂದ ಗುರುತಿಸಲ್ಪಡದೇ ಇರ್ಬೋದು ಅಥವಾ ಇತರರಿಂದ ಶ್ಲಾಘನೆ ಆಗದೇ ಇರ್ಬೋದು. When you give a preaching and the gospel crusade from the pulpit, ನೀವು ವೇದಿಕೆಯಲ್ಲಿ ನಿಂತುಕೊಂಡು ಆ ಪ್ರಸಂಗವನ್ನು ಮಾಡಿದ್ರೆ ಅಥವಾ ಸುವಾರ್ಥ ಕೂಟದಲ್ಲಿ ಮಾತನಾಡಿದ್ರೆ,
So many people see you. ಅನೇಕ ಜನರು ನಿಮ್ಮನ್ನು ನೋಡ್ತಾರೆ. And some will say, okay, we want to call you again. ಕೆಲವರು ಹೇಳ್ಬೋದು, ನಿಮ್ಮನ್ನು ಮತ್ತೆ ಕರಿತೇವೆ. Somebody may come and tell you, excellent, great message, brother. We are really blessed by this. ಕೆಲವರು ಬಂದು ಹೇಳ್ಬೋದು, ಅದ್ಭುತ ಸಹೋದರರೇ, ಬಹಳ ಚೆನ್ನಾಗಿದೆ, ನಾವು ಅದರಿಂದ ಬಹಳ ಆಶೀರ್ವದಿಸಲ್ಪಟ್ಟೆ ಎಂಬುದಾಗಿ ಸಹ ಹೇಳ್ಬೋದು. Yes, sometimes our callers will go up. ಆ ಸಮಯದಲ್ಲಿ ನಮ್ಮ ಕಾಲರ್ಗಳು ಸ್ವಲ್ಪ ಮೇಲೆ ಹೋಗ್ತದೆ. But in personal evangelism, you may not be even noticed by others, or you will never get an appreciation by another person. ಅಂದ್ರೆ ವೈಯಕ್ತಿಕ ಸುವಾರ್ಥ ಪ್ರಸರಣದಲ್ಲಿ ನೀವು ಯಾರಿಂದ ಗುರುತಿಸಲ್ಪಡದೇ ಇರಬಹುದು, ಅಥವಾ ಯಾರಿಂದ ನಿಮಗೆ ಆ ಶ್ಲಾಘನೆ ಸಿಗದೇ ಇರಬಹುದು. Nobody may appreciate you, ನಿಮ್ಮನ್ನು ಯಾರು ಅಭಿನಂದಿಸದೇ ಇರಬಹುದು. but still you have to carry on. That is the personal evangelism. ಆದ್ರೂ ಸಹ ನೀವು ಅದರಲ್ಲಿ ಮುಂದುವರಿಯಲೇಬೇಕು. ಅದುವೇ ವೈಯಕ್ತಿಕ ಸುವಾರ್ಥ ಪ್ರಸರಣ. The sixth characteristic of personal evangelism, ವೈಯಕ್ತಿಕ ಸುವಾರ್ಥ ಪ್ರಸರಣದಲ್ಲಿರುವಂತಹ 6ನೇ ಅಂಶ, it involves personal interaction between the two. ಇಬ್ಬರ ವ್ಯಕ್ತಿಗಳ ಮಧ್ಯದಲ್ಲಿ ವೈಯಕ್ತಿಕವಾದಂತಹ ಸಂಭಾಷಣೆ ನಡೀತದೆ. In mass evangelism, there is no interaction. ಆ ಗುಂಪು ಸುವಾರ್ಥ ಸೇವೆಯಲ್ಲಿ ಆ ಸಂಭಾಷಣೆ ಇರೋದಿಲ್ಲ. Whereas in personal evangelism, there is always an interaction between the two. ಆದ್ರೆ ವೈಯಕ್ತಿಕ ಸುವಾರ್ಥ ಪ್ರಸರಣದಲ್ಲಿ ಯಾವಾಗಲೂ ಸಹ ಆ ಒಂದು ಸಂಭಾಷಣೆ ಇರ್ತದೆ. So when you do the personal evangelism, do not be just monotonous, only speaking yourself, not allowing him to speak. ಆದ್ರಿಂದ ವೈಯಕ್ತಿಕ ಸುವಾರ್ಥ ಪ್ರಸರಣದಲ್ಲಿ ನೀವು ಏಕಾಭಿಮುಖರಾಗಿರಬೇಡ್ರಿ. ಯಾವಾಗಲೂ ನೀವು ಮಾತ್ರ ಮಾತನಾಡಬೇಡಿ, ಇತರರಿಗೂ ಮಾತಾಡಕ್ಕೆ ಸಮಯ. Let him also speak, let him ask, let him clarify. ಅವರು ಸಹ ಮಾತಾಡ್ಲಿ, ಅವರು ಸಹ ಕೇಳಲಿ, ಅವ್ರಿಗೆ ಸ್ಪಷ್ಟ ಆಗ್ಲಿ. When you are telling the gospel, he should have the freedom to ask you the questions that he is not understanding. ನೀವು ಸುವಾರ್ತೆಯನ್ನು ಸಾರುವಂತಹ ಸಮಯದಲ್ಲಿ ಅವ್ರಿಗೆ ಅರ್ಥವಾಗದೇ ಇರುವಂತಹ ಒಂದು ವಿಷಯವನ್ನ ಅವ್ರು ಕೇಳುವಂತ ಸ್ವಾತಂತ್ರ್ಯ ಅವ್ರಿಗಿದೆ. So in personal evangelism, personal interaction between the two is always involved. ವೈಯಕ್ತಿಕ ಸುವಾರ್ಥ ಪ್ರಸರಣದಲ್ಲಿ ಯಾವಾಗಲೂ ಸಹ ಇಬ್ಬರ ವ್ಯಕ್ತಿಗಳ ನಡುವೆ ಸಂಭಾಷಣೆ ಇರುವಂತದ್ದಾಗಿದೆ. You have to make sure he is hearing and understanding what I am saying. ನಾನು ಹೇಳ್ತಾ ಇರುವಂತದನ್ನ ಅವ್ನು ಕೇಳಿಸ್ಕೊಳ್ತಾ ಅರ್ಥ ಮಾಡಿಕೊಳ್ತಾ ಇದ್ದಾನೆಂಬುದಾಗಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿರ್ಬೇಕು. He should confirm, yes, what you are telling is right. ಅವರು ಅದರಲ್ಲಿ ಖಾತ್ರಿಗೊಳ್ಳಬೇಕು, ಹೌದು ನೀವು ಹೇಳ್ತಾ ಇರುವಂತದ್ದು ಸರಿ. So the personal interaction is very important in personal evangelism. ಆದ್ರೆ ವೈಯಕ್ತಿಕ ಸುವಾರ್ಥ ಪ್ರಸರಣದಲ್ಲಿ ವೈಯಕ್ತಿಕವಾದಂತಹ ಆಸಕ್ತಿ ಬಹಳ ಪ್ರಾಮುಖ್ಯವಾದ. And seventhly and finally, 7ನೇದಾಗಿ ಮತ್ತು ಕೊನೆಯದಾಗಿ, it involves not only words but the life also communicates. ಇದು ಕೇವಲ ಮಾತುಗಳು ಅಥವಾ ಪದಗಳು ಮಾತ್ರವೇ ಅಲ್ಲ, ಜೀವಿತವು ಸಹ ಅವರೊಟ್ಟಿಗೆ ಸಂಪರ್ಕಿಸಲ್ಪಡುತ್ತಾ ಇರುತ್ತದೆ. If I come from another place, stand on the stage and preach for 1 hour, ನಾನು ಯಾವ್ದೋ ಊರಿಂದ ಬಂದು ವೇದಿಕೆ ಮೇಲೆ ನಿಂತುಕೊಂಡು 1 ಗಂಟೆ ಮಾತನಾಡಿದ್ರೆ ಅಥವಾ ಪ್ರಸಂಗ I may be speaking the gospel, ನಾನೊಂದು ವೇಳೆ ಸುವಾರ್ತೆ ಸಾರ್ತಾ ಇರಬಹುದು, but your personal life nobody knows. ಆದ್ರೆ ನಿಮ್ಮ ವೈಯಕ್ತಿಕ ಜೀವಿತ ಅಥವಾ ನನ್ನ ವೈಯಕ್ತಿಕ ಜೀವಿತ ಯಾರಿಗೂ ಗೊತ್ತಿಲ್ಲ. You are totally a stranger there. ಅಲ್ಲಿ ನಾನು ಬಹಳ ಅಪರೂಪನಾಗಿದ್ದೇನೆ. But when it comes to personal evangelism, ಆದ್ರೆ ವೈಯಕ್ತಿಕ ಸುವಾರ್ಥ ಪ್ರಸರಣಕ್ಕೆ ಆ ವಿಷಯ ಬಂದಾಗ, it is not just verbal, it is not words alone. ಅದು ಕೇವಲ ಪದಗಳು ಮಾತ್ರವಲ್ಲ, ಅದು ಕೇವಲ ಮಾತುಗಳು ಮಾತ್ರ. Your life also is communicating some message. ನಿಮ್ಮ ಜೀವಿತವು ಸಹ ಒಂದು ಸಂದೇಶವನ್ನ ಸಂಪರ್ಕಿಸುತ್ತಾ ಇದೆ. Because when you meet a person, develop a friendship with that person, ನೀವೊಬ್ಬ ವ್ಯಕ್ತಿಯನ್ನು ಸಂಧಿಸಿದಾಗ ಆ ವ್ಯಕ್ತಿಯೊಟ್ಟಿಗೆ ಒಂದು ಸ್ನೇಹತ್ವವನ್ನು ಬೆಳೆಸಿಕೊಂಡಾಗ, when you try to tell him or teach him, ನೀವು ಅವರಿಗೆ ಹೇಳಲಿಕ್ಕೆ ಅಥವಾ ಉಪದೇಶ ಮಾಡ್ಲಿಕ್ಕೆ ಪ್ರಯತ್ನಿಸುವಾಗ, he also reads your personal life. ಆ ವ್ಯಕ್ತಿಯು ನಿಮ್ಮ ವೈಯಕ್ತಿಕ ಜೀವಿತವನ್ನೂ ಸಹ ಓದುತ್ತಾನೆ. So your life itself communicates or make others to ask you questions. Why are you like this?
ನಿಮ್ಮ ಜೀವಿತವೇ ಇತರೊಟ್ಟಿಗೆ ಸಂಪರ್ಕಿಸಿ ಪ್ರಶ್ನೆಗಳನ್ನು ಕೇಳಿಸುತ್ತದೆ, ನೀನ್ ಯಾಕೆ ಹೀಗೆ? So you can tell them the reason. ನೀವು ಆ ಸಮಯದಲ್ಲಿ ಅವ್ರಿಗೆ ಉತ್ತರ ಹೇಳ್ಬೋದು. So these are the 7 characteristics of personal evangelism which we all must always notice. ನಾವ್ ಯಾವಾಗಲೂ ಸಹ ಗುರುತಿಸಿಕೊಳ್ಬೇಕಾದಂತಹ, ಗಮನದಲ್ಲಿಟ್ಟುಕೊಳ್ಬೇಕಾದಂತಹ 7 ಪ್ರಾಯಿಕವಾದಂತಹ ಅಥವಾ ಆ ವಾಚಿಕವಾದಂತಹ ಸುವಾರ್ತಾ ಪ್ರಸರಣದಲ್ಲಿರುವಂತಹ ಗುಣಲಕ್ಷಣಗಳು. Okay, now let me come to some biblical examples of personal evangelism. ವೈಯಕ್ತಿಕ ಸುವಾರ್ತಾ ಪ್ರಸರಣಕ್ಕೋಸ್ಕರವಾಗಿ ದೇವರ ವಾಕ್ಯದಲ್ಲಿರುವಂತಹ ಅಥವಾ ದೇವರ ವಾಕ್ಯಕ್ಕನುಸಾರವಾದಂತಹ ಉದಾಹರಣೆಗಳಿಗೆ ನಾನೀಗ ಬರ್ತೇನೆ. Now basically we are talking practical evangelism, how we are able to do this. ನಾವೀಗ ಮೂಲಭೂತವಾಗಿ ಪ್ರಾಯೋಗಿಕವಾದಂತಹ ಸುವಾರ್ತಾ ಪ್ರಸರಣದ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೇವೆ. ನಾವು ಅದನ್ನು ಹೇಗೆ ಮಾಡಬಹುದು ಎಂಬುದಾಗಿ. So I have chosen 3 examples from the New Testament where we see the personal evangelism and the strategies that has been adopted there. ನಾನು ಈ ಒಂದು ಸಮಯದಲ್ಲಿ ದೇವರ ವಾಕ್ಯದಿಂದ ಅಥವಾ ಹೊಸ ಒಡಂಬಡಿಕೆಯಿಂದ 3 ಉದಾಹರಣೆಗಳನ್ನ ನಾನು ಆರಿಸಿಕೊಂಡಿದ್ದೇನೆ. ವೈಯಕ್ತಿಕವಾದಂತಹ ಸುವಾರ್ತಾ ಪ್ರಸರಣದಲ್ಲಿ ಹೇಗಿರ್ತದೆ, ಅದರ ಲೆಕ್ಕಾಚಾರ ಹೇಗಿದೆ ಎಂಬುದಾಗಿ ನಾನು 3 ಉದಾಹರಣೆಗಳನ್ನು ಆರಿಸಿಕೊಂಡಿದ್ದೇನೆ. Yesterday I was emphasizing on the fact the methods vary but the message is constant. ನೆನ್ನೆ ದಿನ ನಾನು ಬಹಳ ಉಲ್ಲೇಖಿಸಿ ಅಥವಾ ಬಹಳ ಒತ್ತಾಯಿಸಿ ಹೇಳ್ತಾ ಇದೆ, ವಿಧಾನಗಳು ಒಂದು ವೇಳೆ ಬದಲಾಗಬಹುದು ಅಥವಾ ಏರುಪೇರಾಗಬಹುದು, ಅದರ ಸಂದೇಶ ಎನ್ನುವಂಥದ್ದು ಅದೇ ಆಗಿರುತ್ತದೆ ಮತ್ತು ಹಾಗೆಯೇ ಇರುವಂತದ್ದಾಗಿದೆ. So these 3 examples shows how the methods vary. ಈ 3 ಉದಾಹರಣೆಗಳು ವಿಧಾನಗಳು ಹೇಗೆ ಬದಲಾಗ್ತವೆ, ಅದರಲ್ಲೂ ಬದಲಾಗ್ತವೆ ಎಂಬುದಾಗಿ ಹೇಳ್ತದೆ. So students can write down these passages that I am going to say. ನಾನು ಹೇಳಲಿಕ್ಕಿರುವಂತಹ ಈ ಭಾಗಗಳನ್ನ ವಿದ್ಯಾರ್ಥಿಗಳು ಬರ್ಕೊಳ್ಬಹುದು. With the number. Example number 1. ಒಂದನೇ ಉದಾಹರಣೆ, John's Gospel chapter 3 verse 1 to 21. ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 1ರಿಂದ 21. The Lord Jesus Christ with Nicodemus. ಕರ್ತನಾದ ಯೇಸು ಕ್ರಿಸ್ತನು ನಿಕೋದೇಮನ ಜೊತೆಯಲ್ಲಿ. So that is example number 1. Just write down and wait for I'll tell you what to do next. ಅದು ಮೊದಲನೇ ಉದಾಹರಣೆ, ಅದನ್ನ ಬರೆದಿಟ್ಕೊಂಡು ಕಾಯಿರಿ, ಮುಂದೆ ಏನ್ ಮಾಡ್ಬೇಕು ಎಂಬುದಾಗಿ ನಾನು ಹೇಳ್ತೀನಿ. This analysis I'm giving specifically for the BDA students, so note down. ಈ ವಿಷಯವನ್ನ ವಿಶೇಷವಾಗಿ BDA ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀನಿ, ದಯಮಾಡಿ ಬರೆದಿಟ್ಕೊಳ್ರಿ. The second example or example number 2. ಎರಡನೇ ಉದಾಹರಣೆ ಅಥವಾ ಉದಾಹರಣೆ ಸಂಖ್ಯೆ 2, John's Gospel chapter 4 verse 1 to 26. ಯೋಹಾನ್ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 26ನೇ ವಚನ. The Lord Jesus with the Samaritan woman. ಕರ್ತನಾದ ಯೇಸು ಕ್ರಿಸ್ತನು ಸಮಾರ್ಯ ಸ್ತ್ರೀಯೊಟ್ಟಿಗೆ. The third example, ಮೂರನೇ ಉದಾಹರಣೆ, Acts chapter 8 verse 26 to 40. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 26ರಿಂದ 40. Philip with the Ethiopian eunuch. ಫಿಲಿಪ್ಪನು ಐಥಿಯೋಪ್ಯದ ಕಂಚಿಗೆಯೊಟ್ಟಿಗೆ. So 3 examples you have noted down. ಇಲ್ಲಿ 3 ಉದಾಹರಣೆಗಳನ್ನ ನಾವು ಬರೆದುಕೊಂಡಿದ್ದೇವೆ. All 3 are long passages, so we are not going to read it. Later at home you can read and understand what we are comparing here. ಅಲ್ಲಿ 3 ವಾಕ್ಯ ಭಾಗಗಳು ಸಹ ಬಹಳ ದೊಡ್ಡ ವಾಕ್ಯ ಭಾಗಗಳಾಗಿರೋದ್ರಿಂದ ಈಗ ನಾವು ಓದೋದಿಲ್ಲ. ನಂತರದಲ್ಲಿ ನೀವು ಅದನ್ನು ಓದಿ ಯಾವ ರೀತಿಯಾಗಿ ಇದು ಹೋಲಿಸಲ್ಪಟ್ಟಿದೆ ಎಂಬುದಾಗಿ ನೀವು ನೋಡಿಕೊಳ್ಳಬಹುದು. Now in example number 1. ಉದಾಹರಣೆಯಲ್ಲಿ ಒಂದನೇ ಉದಾಹರಣೆ. That's why I said you remember these examples by number. Example number 1, that is Lord Jesus with Nicodemus. ಅದರಿಂದಲೇ ನೀವು ಸಂಖ್ಯೆಯನ್ನು ಸಹ ನೆನಪಿಟ್ಕೊಳ್ರಿ ಎಂಬುದಾಗಿ ಅಥವಾ ಬರ್ಕೊಳ್ರಿ ಎಂಬುದಾಗಿ ಹೇಳಿದೆ. ಆ ಮೊದಲನೇ ಉದಾಹರಣೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಿಕೋದೇಮನ ಜೊತೆಯಲ್ಲಿ. So there we see the people approaching the evangelist. ಇಲ್ಲಿ ಜನರು ಸುವಾರ್ತಿಕರನ್ನ ಸಂಧಿಸುತ್ತಾ ಇದ್ದಾರೆ. It's an example for that. ಇದು ಅದಕ್ಕೆ ಉದಾಹರಣೆ. Because Nicodemus comes to the Lord Jesus. ಇಲ್ಲಿ ನಿಕೋದೇಮನು ಯೇಸು ಕ್ರಿಸ್ತನ ಬಳಿಗೆ ಬರ್ತಾನೆ. So that represents
people approaching the evangelist. ಅದು ಜನರು ಸುವಾರ್ತಿಕನ ಬಳಿಗೆ ಬರುವಂತದನ್ನ ಪ್ರತಿನಿಧಿಸುತ್ತದೆ. Yes, sometimes people come to the evangelist or to a believer with questions. That is what Nicodemus did with Jesus. ಇಲ್ಲಿ ಜನರು ಆ ಸುವಾರ್ತಿಕನ ಬಳಿಗೆ ಬರ್ತಾರೆ. ನಿಕೋದೇಮನು ಸಹ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬರ್ತಾನೆ. ಕೆಲವು ಪ್ರಶ್ನೆಗಳೊಟ್ಟಿಗೆ ಜನರು ಬರ್ತಾರೆ. So as a believer, as an evangelist, you should be always prepared to accept those who come to you with questions. ಯಾವಾಗಲೂ ಸಹ ಒಬ್ಬ ಸುವಾರ್ತಿಕನಾಗಿ ಪ್ರಶ್ನೆಗಳೊಟ್ಟಿಗೆ ನಿಮ್ಮ ಬಳಿಗೆ ಬರುವಂತವರನ್ನ ಸ್ವೀಕರಿಸಲಿಕ್ಕೆ ಸಿದ್ಧರಾಗಿರಬೇಕು. In example number 2, that is Lord Jesus with the Samaritan woman. ಎರಡನೇ ಉದಾಹರಣೆ ಕರ್ತನಾದ ಯೇಸು ಕ್ರಿಸ್ತನ ಸಮಾರ್ಯ ಸ್ತ್ರೀಯೊಟ್ಟಿಗೆ. There we see the picture of evangelist approaching the people. ಇಲ್ಲಿ ಸುವಾರ್ತಿಕನು ಜನರನ್ನ ಸಂಧಿಸ್ತಾ ಇದ್ದಾನೆ. You see the difference? ಅಲ್ಲಿ ವ್ಯತ್ಯಾಸ ನೋಡಿದ್ರ? In first example of people approaching the evangelist. ಮೊದಲನೇ ಉದಾಹರಣೆಯಲ್ಲಿ ಜನರು ಸುವಾರ್ತಿಕನನ್ನು ಸಂಧಿಸ್ತಾ ಇದ್ದಾರೆ. In second example, Jesus with Samaritan woman, evangelist is approaching the people. ಆದ್ರೆ ಎರಡನೇ ಉದಾಹರಣೆಯಲ್ಲಿ ಸುವಾರ್ತಿಕನು ಜನರನ್ನ ಸಂಧಿಸ್ತಾ ಇದ್ದಾನೆ ಕರ್ತನಾದ ಯೇಸು ಕ್ರಿಸ್ತನ ಸಮಾರ್ಯ ಸ್ತ್ರೀಗೆ. Yeah, the Lord Jesus is approaching the Samaritan woman and opening up debate with her. ಕರ್ತನಾದ ಯೇಸು ಕ್ರಿಸ್ತನು ಸಮಾರ್ಯ ಸ್ತ್ರೀಯನ್ನು ಸಂಪರ್ಕಿಸ್ತಾ ಇದ್ದಾನೆ. ಅಲ್ಲಿ ಆ ಸಂಭಾಷಣೆಯನ್ನು ಮುಂದುವರಿಸ್ತಾ ಇದ್ದಾನೆ. So as a Christian and evangelist, don't always wait for people to come to you. Sometimes you will have to go to the people. ಒಬ್ಬ ಕ್ರೈಸ್ತ ಸುವಾರ್ತಿಕನಾಗಿ ಯಾವಾಗಲೂ ಸಹ ಜನರು ನಿಮ್ಮ ಬಳಿಗೆ ಬರ್ಬೇಕೆಂಬುದಾಗಿ ಕಾಯಬೇಡಿ. ನೀವು ಕೆಲವು ಸಾರಿ ಜನರ ಬಳಿಗೆ ಹೋಗ್ಬೇಕಾಗ್ತದೆ. In example number 3, ಮೂರನೇ ಉದಾಹರಣೆ Philip with the Ethiopian eunuch. ಫಿಲಿಪ್ ಅನ್ನು ಐಥಿಯೋಪ್ಯದ ಕಂಚಿಕೆಯ ಬಳಿ. There we see it's a specific divine guidance, all miraculous. ಇಲ್ಲಿ ನಿರ್ದಿಷ್ಟವಾಗಿ ದೇವರಿಂದ ಮಾರ್ಗದರ್ಶನವನ್ನು ನೋಡ್ತೇವೆ. It is not the evangelist approaching the people or people approaching the evangelist, but everything is in a miraculous way. It's a very special circumstances created by the Holy Spirit. ಇಲ್ಲಿ ಜನರು ಸುವಾರ್ತಿಕನನ್ನು ಸಂಧಿಸ್ತಾ ಇಲ್ಲ, ಸುವಾರ್ತಿಕನ ಜನರನ್ನು ಸಂಧಿಸ್ತಾ ಇಲ್ಲ. ಇಲ್ಲಿ ಬಹಳ ಅದ್ಭುತವಾಗಿ ಪರಿಶುದ್ಧಾತ್ಮನು ತಾನೇ ಬಹಳ ಅದ್ಭುತವಾದಂತ ರೀತಿಯಲ್ಲಿ ಅಲ್ಲಿ ಮಾರ್ಗದರ್ಶನ ಕೊಡುವಂತದನ್ನು ನೋಡ್ತೇವೆ. So God sometimes creates extraordinary circumstances for you to share the gospel. ಆದ್ರಿಂದ ದೇವರು ಕೆಲವು ಸಾರಿ ಆ ಸುವಾರ್ತೆನ ಸಾರದಕ್ಕೋಸ್ಕರವಾಗಿ ಬಹಳ ಅಸಾಧಾರಣವಾದಂತಹ ಸಂದರ್ಭಗಳನ್ನು ನಿಮಗೆ ಒದಗಿಸುತ್ತಾನೆ. It is possible. That is what we see here. ಅದು ಸಾಧ್ಯ, ಅದನ್ನೇ ನಾವಿಲ್ಲಿ ನೋಡ್ತೇವೆ. So sometimes God deals. Everything will not be in the routine way. Very different way, in a unique way. God only will, put you in some circumstances, and then all of a sudden there is an opportunity for you to share the gospel. ಕೆಲವು ಸಾರಿ ದೇವರು ತಾನೇ ಎಲ್ಲಾ ವಿಷಯಗಳನ್ನು ಸಹ ಹಸ್ತಾಂತರಿಸುವಂತನು ಅಥವಾ ಕರಗತ ಮಾಡುವಂತವನಾಗಿದ್ದಾನೆ. ಅದರಿಂದ ಎಲ್ಲವೂ ಸಹ ನಿಮ್ಮಿಂದಲೇ ಸಾಧ್ಯವಾಗದಿರ್ಬೋದು. ಕೆಲವು ಸಾರಿ ದೇವರು ತಾನೇ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಗಳನ್ನ ಒದಗಿಸುತ್ತಾನೆ. So that is what we see here. ಅದನ್ನೇ ನಾವಿಲ್ಲಿ ನೋಡ್ತೇವೆ. Secondly, we will see the type of people who are evangelized. ಎರಡನೇದಾಗಿ ಸುವಾರ್ತೆ ಸಾರುವಂತಹ ಜನರ ರೀತಿ. In example number 1, that is Lord Jesus with Nicodemus. ಉದಾಹರಣೆ ಸಂಖ್ಯೆ 1, ಅದು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ನಿಕೋದೇಮನು ಬರ್ತಾನೆ. Nicodemus is a learned man and a community leader. ನಿಕೋದೇಮನು ಕಲಿತಂತ ಅಥವಾ ವಿದ್ಯಾವಂತನಾದಂತಹ ವ್ಯಕ್ತಿ. ಆತನು ಒಂದು ಸಮುದಾಯದ ನಾಯಕನಾಗಿದ್ದ. We read that there. ನಾವಲ್ಲಿ ಅದನ್ನು ಓದ್ತೇವೆ. He is a man on a higher level of a high IQ, a good understanding, a leader in the community. ಆ ವ್ಯಕ್ತಿಯು ಬಹಳ ಉನ್ನತವಾದಂತಹ ವ್ಯಕ್ತಿ, ಬಹಳ ವಿದ್ಯಾವಂತನು, ಬಹಳ ಬುದ್ಧಿಮತ್ತೆ ಉಳ್ಳಂತವನು, ಒಂದು ಸಮುದಾಯದ ನಾಯಕನಾಗಿದ್ದ. That very clearly we understand. ಅದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. So who needs the gospel? ಯಾರಿಗೆ ಸುವಾರ್ತೆ ಬೇಕು? The learned and important people of the society need the gospel. They are not exempted from the gospel. ಸುವಾರ್ತೆಯಲ್ಲಿರುವಂತಹ
ವಿದ್ಯಾವಂತರಾದಂತಹ ಕಲಿತಂತ ಉನ್ನತ ಮಟ್ಟದಲ್ಲಿರುವಂತವರಿಗೂ ಸುವಾರ್ತೆ ಅವರು ಸುವಾರ್ತೆಯಿಂದ ಹೊರತುಪಡಿಸಿದಂತವರಲ್ಲ. Because he also comes and asks, how can I be saved? How can I be in the kingdom of God? ಅವನು ಸಹ ಬಂದು ಕೇಳ್ತಾನೆ, ನಾನು ಹೇಗೆ ರಕ್ಷಿಸಲ್ಪಡಬಹುದು, ನಾನು ಹೇಗೆ ದೇವರ ರಾಜ್ಯಕ್ಕೆ ಸೇರಬಹುದು ಎಂಬುದಾಗಿ. So a learned man, a community leader, he is being evangelized. ವಿದ್ಯಾವಂತನಾದಂತ ವ್ಯಕ್ತಿಯೋ ಒಂದು ಸಮುದಾಯಕ್ಕೆ ನಾಯಕನಾದಂತವನು ಸಹ ಸುವಾರ್ತೀಕರಿಸಲ್ಪಟ್ಟಿದ್ದಾನೆ ಅಥವಾ ಸುವಾರ್ತೆಯನ್ನು ಸಾರಲ್ಪಟ್ಟಿದ್ದಾನೆ. Now look at the type of people represented in example number 2. ಎರಡನೇ ಉದಾಹರಣೆಯಲ್ಲಿ ಪ್ರತಿನಿಧಿಸಲ್ಪಟ್ಟಂತಹ ಜನರ ಗುಂಪನ್ನು ಅಥವಾ ಜನರ ರೀತಿಯನ್ನು ನೋಡ್ರಿ. Lord Jesus with a Samaritan woman. ಕರ್ತನಾದ ಯೇಸು ಕ್ರಿಸ್ತನು ಸಮಾರ್ಯ ಸ್ತ್ರೀಯೊಟ್ಟಿಗೆ. Now she is a person looked down by the society and hated by the community. ಈ ಸ್ತ್ರೀಯು ಜನರಿಂದ ಬಹಳ ಕೀಳುಮಟ್ಟವಾಗಿ ನೋಡಲ್ಪಟ್ಟಂತವಳು ಮತ್ತು ಸಮಾಜದಿಂದ ಹೊರದೊಬ್ಬಲ್ಪಟ್ಟಂತವಳು, ಹೊರಗಿರುವಲ್ಪಟ್ಟಂತವಳು. Now you see the difference between Nicodemus and the Samaritan woman. ಇಲ್ಲಿ ನಿಕೋದೇಮನು ಮತ್ತು ಸಮಾರ್ಯ ಸ್ತ್ರೀಯಲ್ಲಿ ಮಧ್ಯದಲ್ಲಿರುವಂತಹ ವ್ಯತ್ಯಾಸ ನಾವು ನೋಡ್ತೀವಲ್ವಾ? Nicodemus is a highly acceptable man with high credentials in the community. ನಿಕೋದೇಮನು ಸಮಾಜದಲ್ಲಿ ಬಹಳ ಉನ್ನತವಾದಂತ ರೀತಿಯಲ್ಲಿ ಅಂಗೀಕರಿಸಲ್ಪಟ್ಟಂತವನು ಮತ್ತು ಸಮಾಜದಲ್ಲಿ ಬಹಳವಾಗಿ ಪ್ರಭಾವಿತನಾಗಿದ್ದಾನೆ. But Samaritan woman is looked down by the society and probably much hated by the society. ಆದ್ರೆ ಸಮಾರ್ಯ ಸ್ತ್ರೀಯು ಸಮಾಜದಿಂದ ಬಹಳ ಕೀಳಾಗಿ ನೋಡಲ್ಪಟ್ಟಂತವಳು ಮತ್ತು ಸಮಾಜದಿಂದ ದ್ವೇಷಿಸಲ್ಪಟ್ಟಂತಹ ಸ್ತ್ರೀಯು ಕೂಡ ಆಗಿರ್ಬೋದು. So we see how the Lord Jesus approaches her. ಇಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಆಕೆ ಹೇಗೆ ಸಂಧಿಸ್ತಾನೆ ಎಂಬುದಾಗಿ. And he tells her background there. ಅಲ್ಲಿ ಹಿನ್ನೆಲೆಯನ್ನು ಸಹ ಆತನು ಹೇಳುತ್ತಾನೆ. A woman who lived with 5 husbands. ಈ ಸ್ತ್ರೀ 5 ಜನ ಗಂಡಂದಿರ ಬಳಿಯಲ್ಲಿ ವಾಸ ಮಾಡ್ತಾ ಇದ್ಲು. That's nothing big, nothing wrong with that. May or may not be. We can't judge because the law permits that. If one husband dies, she can marry another. So we can't judge it there. ಒಂದು ವೇಳೆ ಅದು ತಪ್ಪೆಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ಯಾಕಂದ್ರೆ ಅದನ್ನ ಧರ್ಮಶಾಸ್ತ್ರವೇ ಅನುಮತಿಸ್ತದೆ. ಯಾಕಂದ್ರೆ ಒಬ್ಬ ಗಂಡನ ಸತ್ರ ಇನ್ನೊಬ್ಬ ಗಂಡನ ಬಳಿಯಲ್ಲಿ ಉಂಟಾಗಿ. The problem is now you are living with a man who is not your husband. ಆದ್ರೆ ಸಮಸ್ಯೆ ಏನಂದ್ರೆ ನೀನು ಈಗ ಜೀವಿಸ್ತಾ ಇರುವಂತಹ ವ್ಯಕ್ತಿ ಇದ್ದಾನಲ್ಲ, ಅವನು ಕೂಡ ನಿನ್ನ ಗಂಡ. There the society puts you down, looks down upon you. ಅಲ್ಲಿ ಸಮಾಜ ನಿನ್ನನ್ನ ಕೆಳಕ್ಕೆ ಹಾಕ್ತದೆ ಮತ್ತು ನಿನ್ನನ್ನ ಒಂದು ಕೀಳಾಗಿ ನೋಡ. She is not acceptable in the community. ಆಕೆ ಸಮುದಾಯದಿಂದ ಅಂಗೀಕರಿಸಲ್ಪಡ್ಲಿಕ್ಕೆ ಸಾಧ್ಯವಿಲ್ಲ. And she also is evangelized by the Lord. ಆಕೆಯು ಕೂಡ ಕರ್ತನಿಂದ ಸುವಾರ್ತೀಕರಣ ಮಾಡಲ್ಪಟ್ಟಿದ್ದಾಳೆ. So you have to evangelize even such people, not only people like Nicodemus or learned people. ಆ ರೀತಿಯಾದಂತಹ ಜನರಿಗೂ ಸಹ ಈ ಸುವಾರ್ತೆ ಸಾರಬೇಕು. ನಿಕೋದೇಮನ ಹಾಗೆ ಉನ್ನತವಾಗಿರುವಂತವರಿಗೆ ಮಾತ್ರ ಅಲ್ಲ. That is very evident there. ಅಲ್ಲಿರುವಂತಹ ವ್ಯತ್ಯಾಸ ನೋಡ್ತೇವೆ. Now in the third example, that is Philip with the Ethiopian eunuch. ಮೂರನೇ ಉದಾಹರಣೆ ಫಿಲಿಪ್ಪನು ಐಥಿಯೋಪಿಯ ಕಂಚುಕಿಯ ಬಳಿಯಲ್ಲಿ. He is a man in authority and power. ಈ ವ್ಯಕ್ತಿಯು ಅಧಿಕಾರ ಮತ್ತು ಆ ಒಂದು ಬಲದಿಂದಿರುವಂತಹ ವ್ಯಕ್ತಿಯಾಗಿದ್ದಾನೆ, ಆಡಳಿತದಲ್ಲಿರುವಂತಹ ವ್ಯಕ್ತಿಯಾಗಿದ್ದಾನೆ. He may be a minister or a government official in high power. ಆತ ಉನ್ನತವಾದಂತಹ ಹುದ್ದೆಯಲ್ಲಿ ಆ ಸರ್ಕಾರದ ಅಧಿಕಾರದಲ್ಲಿರುವಂತಹ ಅಥವಾ ಸರ್ಕಾರದ ವ್ಯಕ್ತಿಯಾಗಿರ್ಬೋದು ಅಥವಾ ಮಂತ್ರಿ ಆಗಿರ್ಬೋದು. And he is also evangelized here. ಈ ವ್ಯಕ್ತಿಯು ಸಹ ಇಲ್ಲಿ ಸುವಾರ್ತೆ ಸಾರಲ್ಪಟ್ಟಿದ್ದಾನೆ. Just because he is a minister or he is a high official, man in high authority, he is not spared from hearing the gospel. ಈ ವ್ಯಕ್ತಿ ಬಹಳ ಉನ್ನತನು, ಬಹಳ ಬುದ್ಧಿವಂತನು, ಬಹಳ ಉನ್ನತವಾದ ಅಧಿಕಾರದಲ್ಲಿದ್ದಾನೆ, ಸರ್ಕಾರದ ಕೆಲಸದಲ್ಲಿದ್ದಾನೆ, ಆದ್ರಿಂದ ಇವನು ಸುವಾರ್ತೆಗೆ ಹೊರಪಡಿಸಲ್ಪಟ್ಟಂತವನೆಂಬುದಾಗಿ ಇಲ್ಲ. He is also evangelized. ಅವನು ಕೂಡ ಸುವಾರ್ತೆ ಸಾರಲ್ಪಟ್ಟಿದ್ದಾನೆ. So from these 3 examples we see all types of people in the society needs to be evangelized. ಈ 3 ಉದಾಹರಣೆಗಳನ್ನು ನೋಡುವಾಗ ಸಮಾಜದಲ್ಲಿರುವಂತಹ ಎಲ್ಲಾ ರೀತಿಯಾದಂತಹ ಜನರಿಗೂ ಸುವಾರ್ತೆ ಸಾರಲ್ಪಡಬೇಕು. It is not just one category or class of people. ಅದು ಕೇವಲ ಒಂದು ಗುಂಪಿನ ಅಥವಾ ಆ ಒಂದು ವರ್ಗದ ಜನರಿಗೋಸ್ಕರವಾಗಿ ಮಾತ್ರ ಇರುವಂತದಲ್ಲ.
Now we will see thirdly, what is the strategy of evangelism used by the evangelists in these three examples? ಇಲ್ಲಿ ಮೂರನೇದಾಗಿ ಈ ಒಂದು ಉದಾಹರಣೆಗಳಲ್ಲಿ ಸುವಾರ್ತೆ ಸಾರೋದಕ್ಕೆ ಯಾವ ರೀತಿಯಾದಂತಹ ಆ ಒಂದು ಲೆಕ್ಕಾಚಾರ, ಯಾವುದೇ ರೀತಿಯಾದಂತಹ ಒಂದು ಸ್ಟ್ರಾಟಜಿಯನ್ನು ಉಪಯೋಗಿಸಲ್ಪಟ್ಟಿದೆ. That is also very clear. In three examples, it is three different levels. ಅದು ಸಹ ಬಹಳ ಪ್ರಾಮುಖ್ಯವಾದಂತದ್ದು. ಈ ಮೂರು ಉದಾಹರಣೆಗಳಲ್ಲಿ ಮೂರು ವಿಭಿನ್ನವಾದಂತಹ ಮಟ್ಟಗಳಿವೆ ಅಥವಾ ಹಂತಗಳಿವೆ. In example number 1, ಉದಾಹರಣೆ 1, you know that example number 1, Lord Jesus with Nicodemus. ಮೊದಲನೇ ಉದಾಹರಣೆ ನಿಮಗೆ ಗೊತ್ತಿರುವ ಹಾಗೆ ಕರ್ತನಾದ ಯೇಸು ನಿಕೋದೇಮನ ಬಳಿಯಲ್ಲಿ. Here the evangelist is making a philosophical approach. ಇಲ್ಲಿ ಒಬ್ಬ ಸುವಾರ್ತಿಕನ್ನು ತತ್ವಜ್ಞಾನದ ಮುಖಾಂತರವಾಗಿ, ತತ್ವಶಾಸ್ತ್ರದ ಮುಖಾಂತರವಾಗಿ ಆ ವ್ಯಕ್ತಿಯನ್ನು ಸಂಧಿಸ್ತಾ ಇದ್ದಾರೆ. Because if you read how they interacted, we see it's a philosophical level of interaction there. ಅಲ್ಲಿ ಅವರು ಯಾವ ರೀತಿಯಲ್ಲಿ ಸಂಭಾಷಣೆ ಮಾಡ್ತಾ ಇದ್ದಾರೆ ಎಂಬುದಾಗಿ ನೀವು ಓದೋದಾದ್ರೆ ಅದು ತತ್ವಶಾಸ್ತ್ರಯುಕ್ತವಾದಂತಹ ಸಂಭಾಷಣೆ. Because he himself is a very learned man, Nicodemus. ಯಾಕೆಂದ್ರೆ ನಿಕೋದೇಮನು ತಾನೇ ಬಹಳ ಕಲಿತಂತ ಅಥವಾ ವಿದ್ಯಾವಂತನಾದ ವ್ಯಕ್ತಿಯಾಗಿದ್ದನು. That is why the Lord Jesus says, now unless a man is born again, he cannot inherit the kingdom of God. ಆದ್ರಿಂದ ಅವನು ಹೇಳ್ತಾನೆ ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟದಿದ್ದರೆ ಆತನ ದೇವರ ರಾಜ್ಯಕ್ಕೆ ಸೇರಲಾರನೆಂಬುದಾಗಿ. Then Nicodemus asks, how can a man be born again after he is old? Can he go into his mother's womb and be born again? ಆಗ ನಿಕೋದೇಮನು ಕೇಳ್ತಾನೆ, ಹಾಗಾದ್ರೆ ಒಬ್ಬ ವ್ಯಕ್ತಿ ಹೇಗೆ ಹೊಸದಾಗಿ ಹುಟ್ಟಲಿಕ್ಕೆ ಸಾಧ್ಯ? ವೃದ್ಧನಾದ ಮೇಲೆ ಪುನಃ ತನ್ನ ತಾಯಿಯ ಗರ್ಭದೊಳಗೆ ಹೋಗಿ ಮತ್ತೆ ಹುಟ್ಟಲಿಕ್ಕೆ ಸಾಧ್ಯನಾ? Then the Lord says, what is born of the flesh is flesh, what is born of the water is water, and all those things. ಅದರಿಂದ ಸಮಯದಲ್ಲಿ ಕರ್ತನು ಹೇಳ್ತಾನೆ, ಮಾಂಸದಿಂದ ಹುಟ್ಟಿದ್ದು ಮಾಂಸವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೆಂಬುದಾಗಿ ಆ ರೀತಿ ಅನೇಕ ವಿಷಯಗಳನ್ನು ನಾವು ನೋಡ್ತೇವೆ. Now we see the whole thing is a philosophical debate there. ಇವೆಲ್ಲವೂ ಸಹ ತತ್ವಜ್ಞಾನದ ಒಂದು ವಿಷಯಗಳಾಗಿವೆ. So when you debate, it depends on the person's level and understanding about these subjects. ನೀವು ಒಬ್ಬ ವ್ಯಕ್ತಿಯೊಟ್ಟಿಗೆ ಈ ರೀತಿಯಾದಂತಹ ಒಂದು ಸಂಭಾಷಣೆ ಮಾಡುವಾಗ ಆ ವ್ಯಕ್ತಿಯ ಮಟ್ಟ ಹೇಗಿದೆ, ಆ ವ್ಯಕ್ತಿಯ ಸಾಮರ್ಥ್ಯ ಏನು ಎನ್ನುವಂಥದ್ರ ಮೇಲೆ ಆಧಾರಗೊಂಡು. It's the same argument if the Lord would have put with the Samaritan woman, probably she wouldn't understand anything. ವೇಳೆ ಇದೇ ರೀತಿಯಾದಂತಹ ಒಂದು ತರ್ಕವನ್ನ ಸಮಾರಿಯ ಸ್ತ್ರೀಯೊಟ್ಟಿಗೆ ಕರ್ತನು ಮಾಡಿದ್ರೆ ಒಂದು ವೇಳೆ ಯಾಕೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. Now if you learn apologetics, ನೀವು ಅಪಾಲಜೆಟಿಕ್ಸ್ ಅನ್ನ ಕಲಿತ್ರೆ, ತರ್ಕಶಾಸ್ತ್ರ, yeah, I mean it's a skill. Everybody cannot just argue and win a case, reason and win a case. ಅದು ಎಲ್ಲರೂ ಸಹ ವಾದ ಮಾಡಿ ಆ ಒಂದು ವಿಷಯವನ್ನ ಗೆಲ್ಲಿಕ್ಕೆ ಸಾಧ್ಯ. But some can easily do that. ಕೆಲವರು ಬಹಳ ಸುಲಭವಾಗಿ ಅದನ್ನು ಮಾಡ್ತಾರೆ. So here in the example number 1, we see the evangelist is making a philosophical approach there. ಇಲ್ಲಿ ಮೊದಲನೇ ಉದಾಹರಣೆಯಲ್ಲಿ ಸುವಾರ್ತಿಕನು ತತ್ವಜ್ಞಾನದ ಒಂದು ವಿಷಯವನ್ನು ಮಾತನಾಡ್ತಾ ಇದ್ದಾನೆ. Whereas in example number 2, ಎರಡನೇ ಉದಾಹರಣೆಯಲ್ಲಿ the evangelist is making a contextual approach. ಸುವಾರ್ತಿಕನು ಆ ಒಂದು ಹಿನ್ನೆಲೆಯ ಆ ಒಂದು ಚಾರಿತ್ರಿಕ ಹಿನ್ನೆಲೆಯ ವಿಷಯದಲ್ಲಿ ಆ ವ್ಯಕ್ತಿಯನ್ನು ಸಂಧಿಸ್ತಾ ಇದ್ದಾನೆ. Yeah, I will probably use the word ಸಂದರ್ಭಕ್ಕನುಸಾರವಾದಂತಹ ಸಮೀಪನ. ಸಾಂದರ್ಭಿಕವಾದಂತಹ ಸಂದರ್ಭಕ್ಕನುಸಾರವಾದಂತಹ ವಿಷಯ. The contextual approach. ಸಂದರ್ಭಕ್ಕನುಸಾರವಾದಂತಹ ಸಾಂದರ್ಭಿಕವಾದಂತಹ ವಿಷಯ. Now, if the Lord would approach with the philosophy level to the Samaritan woman, she wouldn't probably understand anything. ಒಂದು ವೇಳೆ ಕರ್ತನಾದ ಯೇಸು ಕ್ರಿಸ್ತನು ಸಮಾರ್ಯ ಸ್ತ್ರೀಯೊಟ್ಟಿಗೆ ತತ್ವಜ್ಞಾನದ ಶಾಸ್ತ್ರದಲ್ಲಿ ತತ್ವಜ್ಞಾನೀಯವಾಗಿ ಆಕೆಯನ್ನು ಸಂಧಿಸಿದ್ರೆ ಅದನ್ನ ಏನು ಅರ್ಥವಾಗದೆ ಇರುತ್ತೆ. Now look at their discussion there. ಅಲ್ಲಿ ಅವ್ರ ಸಂಭಾಷಣೆ ನೋಡ್ರಿ. It is daytime and the Lord is thirsty. She comes to draw water. ಅದು ಮಧ್ಯಾಹ್ನದ ಸಮಯ, ಕರ್ತನಿಗೆ ಬಾಯಾರಿಕೆ ಆಗಿದೆ, ಆಕೆ ನೀರು ಸೇರ್ಲಿಕ್ಕೆ ಬಂದಿದ್ದಾಳೆ. And he is asking for water. ಆತನು ನೀರನ್ನು ಕೇಳ್ತಾ ಇದ್ದಾನೆ. And she is telling, how can you Jew ask for water from me? ಆಕೆ ಹೇಳ್ತಾ ಇದ್ದಾಳೆ, ಯಹೂದ್ಯನಾದಂತ ನೀನು ನನ್ನ ಬಳಿಯಲ್ಲಿ ನೀರು ಕೇಳಿದೆ. So water is the current context there, the subject there. ಅಲ್ಲಿ ನೀರು ಎನ್ನುವಂಥದ್ದು ಆ ಸಾಂದರ್ಭಿಕವಾದಂತಹ ಒಂದು ವಸ್ತು ವಿಷಯವಾಗಿದೆ.
then the Lord says, "No, if you drink the water that I give you, you will never thirst." Water is the subject there. ಅಲ್ಲಿ ಕರ್ತನ ಹೇಳ್ತಾ ಇದ್ದಾನೆ, ನಾನು ಕೊಡುವಂತಹ ನೀರನ್ನು ನೀನು ಕುಡಿದ್ರೆ ನಿನ್ಗೆ ಎಂದಿಗೂ ಸಹ ನೀರಡಿಕೆ ಆಗುದಿಲ್ಲ. ಅಲ್ಲಿರುವಂತಹ ವಸ್ತು ವಿಷಯ ಯಾವುದು? ನೀರು. So it is a contextual approach, using the present context in sharing the gospel or evangelizing the person. ಅದು ಸಾಂದರ್ಭಿಕವಾದಂತಹ ಒಂದು ಭೇಟಿಯಾಗಿದೆ. ಅಲ್ಲಿ ನೀರೆನ್ನುವಂತಹ ವಸ್ತು ವಿಷಯವನ್ನು ಉಪಯೋಗಿಸಿಕೊಂಡು ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. Yes, sometimes when you share the gospel with a very common man, don't go for a high level, IQ argument or things. They will not understand anything. ನೀವು ಒಬ್ಬ ಸಾಮಾನ್ಯ ವ್ಯಕ್ತಿ ಸುವಾರ್ತೆಯನ್ನು ಸಾರುವಾಗ ಬಹಳ ಉನ್ನತ ಮಟ್ಟದ ಬುದ್ಧಿಮಟ್ಟದಲ್ಲಿ ಅನೇಕ ತತ್ವಶಾಸ್ತ್ರಗಳನ್ನು ಅವ್ರಿಗೆ ಹೇಳ್ಬೇಡಿ, ಯಾಕೆಂದ್ರೆ ಅವ್ರಿಗೆ ಏನು ಅರ್ಥ ಆಗೋದಿಲ್ಲ. So Lord Jesus, most of the time he interacted with the very common people with the most common illustrations and examples. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಂತಹ ಸಮಯದಲ್ಲಿ ಬಹಳ ಸಾಮಾನ್ಯವಾದಂತಹ ಜನರೊಟ್ಟಿಗೆ ಆತನು ಆ ಒಂದು ಸಂಭಾಷಣೆಯನ್ನು ಬೆಳೆಸ್ತಾನೆ, ಬಹಳ ಸಾಮಾನ್ಯವಾದಂತಹ ಸಂಭಾಷಣೆಯೊಟ್ಟಿಗೆ. So sometimes evangelists think, or the believers think that, no, unless I give very high level stuff, I cannot save him. ಕೆಲವು ಸಾರಿ ಸುವಾರ್ತಿಕರು ಮತ್ತು ವಿಶ್ವಾಸಿಗಳು ಆಲೋಚನೆ ಮಾಡುವಂತದ್ದು ಏನಂದ್ರೆ, ನಾನು ಬಹಳ ಉನ್ನತವಾದಂತಹ ಆ ಒಂದು ವಸ್ತು ವಿಷಯಗಳನ್ನು ಕೊಡದೇ ಇದ್ರೆ ಅವ್ರನ್ನ ರಕ್ಷಿಸಲಿಕ್ಕೆ ಅಥವಾ ರಕ್ಷಣೆಗೆ ತರಲಿಕ್ಕೆ ಸಾಧ್ಯವಿಲ್ಲ. See, let me tell you, it is not your IQ level that is saving a person. It is the Spirit of God who works in him when you share the gospel in simplest possible terms. ಒಂದು ವಿಷಯ ಹೇಳ್ತೇನೆ, ನೀವು ಆ ವ್ಯಕ್ತಿಯನ್ನ ನಿಮ್ಮ ಬುದ್ಧಿಮತ್ತದಿಂದ ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಪರಿಶುದ್ಧಾತ್ಮನ ತಾನೇ ನೀವು ಸರಳವಾಗಿ ಸಾರುವಂತಹ ಸುವಾರ್ತೆಯಿಂದಲೂ ಸಹ ಆ ವ್ಯಕ್ತಿಯನ್ನು ರಕ್ಷಿಸಲಿಕ್ಕೆ ಸಾಧ್ಯ. So understand the persons with whom you are sharing the gospel. ನೀನು ಯಾರೊಟ್ಟಿಗೆ ಸುವಾರ್ತೆಯನ್ನು ಸಾರುತ್ತಾ ಇದ್ದಿ ಎನ್ನುವಂತಹ ಆ ವ್ಯಕ್ತಿಯನ್ನ ನೀನು ಅರ್ಥ ಮಾಡಿಕೊ. And accordingly use the words and explain the gospel to them. ಅದಕ್ಕನುಸಾರವಾಗಿ ಪದಗಳನ್ನು ಉಪಯೋಗಿಸಿ ಸುವಾರ್ತೆಯನ್ನ ವಿವರಿಸಿ. Now look at the third example. What is the approach there, the strategy there? ಇಲ್ಲಿ ಮೂರನೇ ಉದಾಹರಣೆಯನ್ನು ನೋಡ್ರಿ. ಅಲ್ಲಿರುವಂತಹ ಒಂದು ಲೆಕ್ಕಾಚಾರ ಅಥವಾ ಅಲ್ಲಿರುವಂತಹ ಆ ಒಂದು ಸ್ಟ್ರಾಟಜಿ ಏನೆಂಬುದಾಗಿ. The third example is Philip with the Ethiopian eunuch. ಇಲ್ಲಿ ಫಿಲಿಪ್ ಅನ್ನು ಐಥಿಯೋಪ್ಯದ ಕಂಚಿಕೆಯೊಟ್ಟಿಗಿದ್ದಾನೆ. There the evangelist is using a religious approach. ಈಗ ಒಬ್ಬ ಸುವಾರ್ತಿಕನು ಧಾರ್ಮಿಕವಾಗಿ ಆ ವ್ಯಕ್ತಿಯ ಸಂಬೋಧಿಸ್ತಾ ಇದ್ದ. You know why? ಯಾಕೆ ಗೊತ್ತಾ? Because Philip understood this Ethiopian eunuch is a very religious person. ಫಿಲಿಪನಿಗೆ ಗೊತ್ತಾಯ್ತು ಈ ಐಥಿಯೋಪ್ಯದ ಕಂಚಿಕೆಯು ಬಹಳ ಧಾರ್ಮಿಕನಾದ ವ್ಯಕ್ತಿ. If you read that passage, you'll understand. He has gone to worship and he's coming back. ಆ ಒಂದು ವಾಕ್ಯ ಭಾಗವನ್ನು ಓದಿದ್ರೆ ನಿಮ್ಗೆ ಅರ್ಥವಾಗ್ತದೆ. ಇವನು ಆರಾಧನೆಗೆ ಹೋಗಿ ಹಿಂದಕ್ಕೆ ಬರ್ತಾ ಇದ್ದಾನೆ. And he is reading the scriptures, especially from Isaiah. ಆ ಒಂದು ದೇವರ ವಾಕ್ಯವನ್ನು ಓದ್ತಾ ಇದ್ದೇನೆ, ವಿಶೇಷವಾಗಿ ಯೆಶಾಯನ ಗ್ರಂಥದಲ್ಲಿ. So it is very evident he is a very religious person. ಬಹಳ ಸ್ಪಷ್ಟವಾಗಿ ನಮ್ಗೆ ಅರ್ಥವಾಗ್ತದೆ ಅವನು ಬಹಳ ಧಾರ್ಮಿಕವಾದ ವ್ಯಕ್ತಿಯಾಗಿದ್ದಾನೆ. So the evangelist is making a religious approach. ಇಲ್ಲಿ ಸುವಾರ್ತಿಕನು ಧಾರ್ಮಿಕವಾಗಿ ಆ ವ್ಯಕ್ತಿಯನ್ನು ಸಂಧಿಸ್ತಾ ಇದ್ದಾನೆ. Now read that passage. It very clearly says that Philip comes and says, "Do you understand the passage that you are reading?" ಅಲ್ಲಿನ ಆ ಒಂದು ವಾಕ್ಯ ಭಾಗವನ್ನು ಓದುವಾಗ ನಮ್ಗೆ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಆ ಕಂಚಿ ಓದ್ತಾ ಇರುವಂತ ಭಾಗವನ್ನ ಫಿಲಿಪನಿಗೆ ಬಂದು ಕೇಳ್ತಾನೆ, ನಿನ್ಗೆ ವಾಕ್ಯ ಭಾಗ ಅರ್ಥವಾಗ್ತಾ ಇದೆಯಾ? Isaiah chapter 53, ordinary man cannot understand always unless somebody explains it. ಯೆಶಾಯನ ಗ್ರಂಥ 53ನೇ ಅಧ್ಯಾಯವನ್ನ ಸಾಮಾನ್ಯವಾದಂತ ವ್ಯಕ್ತಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ಅವನಿಗೆ ಅರ್ಥ ಮಾಡಿಸಿದ ಹೊರತು. But this man is a religious person who is always associated with the scriptures and reading that. ಈ ವ್ಯಕ್ತಿ ಧಾರ್ಮಿಕನಾದಂತಹ ವ್ಯಕ್ತಿ, ಯಾವಾಗಲೂ ಕೂಡ ದೇವರ ವಾಕ್ಯದೊಟ್ಟಿಗಿರುವಂತವನು. ಅದಕ್ಕೋಸ್ಕರವಾಗಿ ಆ ಒಂದು ವಾಕ್ಯ ಭಾಗವನ್ನು ಓದ್ತಾ ಇದ್ದಾನೆ. So Philip explained the meaning of the passage. ಅದರಿಂದ ಫಿಲಿಪ್ಪನು ಆ ವಾಕ್ಯ ಭಾಗವನ್ನ ವಿವರಿಸ್ತಾ ಇದ್ದಾನೆ. So you see, in three cases, it is three different types of strategies that has been used to evangelize these people. ಅದರಿಂದ ಈ ಮೂರು ವಿಷಯಗಳಲ್ಲಿ ಮೂರು ರೀತಿಯಾದಂತಹ ಸುವಾರ್ಥ ಪ್ರಸರಣಗಳನ್ನ ಮೂರು ಜನರಿಗೆ ವಿವರಿಸಲ್ಪಡುತ್ತಾ ಇದೆ. So we have to understand these examples and then understand or realize that according to the people's condition and need,
you should be able to present the gospel to them. ಅದರಿಂದ ಈ ಮೂರು ವಿಷಯಗಳನ್ನ, ಈ ಮೂರು ಸಂದರ್ಭಗಳನ್ನ ನಾವು ಅರ್ಥ ಮಾಡಿಕೊಂಡು ಜನರ ಅವಶ್ಯಕತೆಗೆ ತಕ್ಕ ಹಾಗೆ ನಾವು ಸುವಾರ್ತೆನ ಸಾರುವಂತವರಾಗಿರ್ಬೇಕು. Sometimes when I speak to people, call me for some meeting, maybe in North India or some village area, some places. I speak as usual. ಕೆಲವು ಸಾರಿ ನನ್ನ ಜನರು ಉತ್ತರ ಭಾರತದಲ್ಲಿ ಕೆಲವು ಹಳ್ಳಿಗಳಿಗೆ ಅಲ್ಲಿ ಕೂಟಗಳಿಗೆ ಅಥವಾ ಪ್ರಸಂಗಕ್ಕೆ ಕರೆದಾಗ ನಾನು ಸಾಮಾನ್ಯವಾಗಿ ನಾನು ಯಾವ ರೀತಿಯಾಗಿ ಮಾತನಾಡ್ತೀನಿ ಆ ರೀತಿಯಾಗಿ ಮಾತನಾಡ್ತೀನಿ. And then after the meeting, the organizers or the evangelists or the brothers will come and tell, brother, this is very low profile area. Be very simple. They won't understand anything that you talk on this level. ಆ ಕೂಟದ ನಂತರ ಜನರು ಬಂದು ನನಗೆ ಹೇಳ್ತಾರೆ, ಬ್ರದರ್ ಇದು ಬಹಳ ಒಂದು ಕಮ್ಮಿ ವಿದ್ಯಾಭ್ಯಾಸ ಇರುವಂತಹ ಒಂದು ಪ್ರದೇಶವಾಗಿದೆ, ಇಷ್ಟು ಉನ್ನತವಾಗಿ ನೀವು ಮಾತನಾಡಿದ್ರೆ ಜನರಿಗೆ ಏನು ಅರ್ಥ ಆಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. And then okay, I change accordingly. Then it becomes more effective. ನಂತರ ನಾನು ಅದಕ್ಕೆ ಅನುಗುಣವಾಗಿ ಬದಲಾಯಿಸ್ತೇನೆ, ಆಗ ಅದು ಬಹಳ ಪ್ರಭಾವವುಳ್ಳದಾಗಿದೆ. So knowing the people to whom you are sharing the gospel is more important before you share the gospel. ನೀವು ಸುವಾರ್ತೆಯನ್ನು ಸಾರುವುದಕ್ಕಿಂತ ಮುಂಚಿತವಾಗಿ ನೀವು ಯಾರೊಟ್ಟಿಗೆ ಸುವಾರ್ತೆಯನ್ನು ಸಾರುತ್ತಾ ಇದ್ದೀರಿ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದ. The context, the approach, the strategy, this all differs from person to person. ಈ ಸಂದರ್ಭ ಮತ್ತು ಅಲ್ಲಿರುವಂತಹ ಮಾತುಗಳು ಅವೆಲ್ಲವೂ ಸಹ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಬಹಳ ವ್ಯತ್ಯಸ್ತವಾಗಿರ್ತದೆ. Now quickly let me share some practical steps in personal evangelism, or rather the prerequisites on a personal level. ನಾನು ಬಹಳ ಬೇಗನೆ ವೈಯಕ್ತಿಕವಾದಂತಹ ಸುವಾರ್ಥ ಪ್ರಸರಣದಲ್ಲಿರುವಂತಹ ಆ ಪ್ರಭಾವಗಳನ್ನ ನಾನು ನಿಮಗೆ ವಿವರಿಸ್ತೇನೆ. Whoever you may be an ordinary believer, an elder, an evangelist, or if you're a believer and if you want to be involved in evangelism. ನೀವು ಯಾರೇ ಆಗಿರ್ಬೋದು, ಸುವಾರ್ತಿಕನಾಗಿರ್ಬೋದು, ಸಭಾಹಿರಿಯರಾಗಿರ್ಬೋದು, ಸಾಮಾನ್ಯವಾದ ವಿಶ್ವಾಸಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ನೀವು ಸುವಾರ್ಥ ಸೇವೆಯಲ್ಲಿ ಒಳಪಡಲ್ಬೇಕಾದ್ರೆ evangelism is the responsibility of all the believers. There is no doubt. Nobody is exempted. We already saw that yesterday. ಸುವಾರ್ಥ ಪ್ರಸರಣ ಎನ್ನುವಂಥದ್ದು ಎಲ್ಲಾ ವಿಶ್ವಾಸಿಗಳಿಗೂ ಸಹ ಇರುವಂತಹ ಒಂದು ಜವಾಬ್ದಾರಿಕೆಯಾಗಿದೆ. ಅದರಿಂದ ಯಾರು ಸಹ ಹೊರತುಪಡಿಸಿಲ್ಲ. ಅದನ್ನ ನಿನ್ನೆ ದಿನ ನಾವು ನೋಡುತ್ತಾ ಬಂದ್ವಿ. So the practical steps in personal evangelism. ವೈಯಕ್ತಿಕವಾದ ಸುವಾರ್ಥ ಪ್ರಸರಣಕ್ಕೋಸ್ಕರವಾಗಿರುವಂತಹ ಪ್ರಾಯೋಗಿಕವಾದ ಹಂತಗಳು. Number 1. ಮೊದಲನೇದು self preparation. ಸ್ವ ಸಿದ್ಧತೆ. You should prepare yourself. Be prepared always. ನೀವು ಯಾವಾಗಲೂ ಸಹ ಸಿದ್ಧರಾಗಿರಬೇಕು. ನಿಮ್ಮನ್ನು ನೀವು ಯಾವಾಗಲೂ ಸಹ ಸಿದ್ಧಪಡಿಸಿಕೊಂಡಿರಬೇಕು. 1 Peter chapter 3 and verse 15 says, always be prepared. 1 ಪೇತ್ರ 1ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳ್ತದೆ, ನೀವು ಯಾವಾಗಲೂ ಸಹ ಸಿದ್ಧರಾಗಿ. How can I prepare myself for the self preparation for evangelism? ಸ್ವ ಸಿದ್ಧತೆಗೋಸ್ಕರವಾಗಿ, ಸುವಾರ್ಥ ಸಾರೋದಕ್ಕೋಸ್ಕರವಾಗಿ ನನ್ನನ್ನು ಹೇಗೆ ಸಿದ್ಧಪಡಿಸಿಕೊಳ್ಳಬಹುದು? First of all, you should develop a burden for the souls. ಮೊಟ್ಟ ಮೊದಲನೇದಾಗಿ ಆತ್ಮಗಳಿಗೋಸ್ಕರವಾಗಿ ಒಂದು ಭಾರವನ್ನು ಅಭಿವೃದ್ಧಿಪಡಿಸಿಕೊಳ್ಳಿ. Unless you have that burden, you will not want to share the gospel. ನಿಮಗೆ ಆ ಭಾರ ಇಲ್ಲದ ಹೊರತು ನಿಮಗೆ ಸುವಾರ್ತೆ ಸೇರಲಿಕ್ಕೆ ನಿಮಗೆ ಆಗೋದಿಲ್ಲ. Why did God send his son to die for us? ಯಾತಕ್ಕೋಸ್ಕರವಾಗಿ ದೇವರು ತನ್ನ ಮಗನನ್ನು ನಮಗೋಸ್ಕರವಾಗಿ ಸಾಯುವುದಕ್ಕೆ ಕಳಿಸಿಕೊಟ್ಟನು? Because God loved us. ಯಾಕಂದ್ರೆ ದೇವರು ನಮ್ಮನ್ನು ಪ್ರೀತಿಸಿದ. And he had a burden for us. ಆತನಿಗೆ ನಮ್ಮ ಮೇಲೆ ಭಾರ ಇದೆ. That burden and love we should have for the people. Then only we can share the gospel to them. Otherwise, you won't find a necessity to share the gospel with others. ಆ ರೀತಿಯಾದಂತಹ ಒಂದು ಭಾರ ನಮಗೆ ಜನರ ಮೇಲೆ ಇರಬೇಕು. ಆಗ ಮಾತ್ರವೇ ನಾವು ಸುವಾರ್ತೆನ ಸಾರಲಿಕ್ಕೆ ಸಾಧ್ಯ. ಆ ಭಾರ ಇಲ್ಲದೆ ನಾವು ಆ ಜನರಿಗೆ ಸುವಾರ್ತೆನ ಸಾರಲಿಕ್ಕೆ ಸಾಧ್ಯವಿಲ್ಲ. If he goes to hell, what's my problem? I am going to heaven anyway. ಅವನು ನರಕಕ್ಕೆ ಹೋದ್ರೆ ನನಗೇನ್ ಸಮಸ್ಯೆ? ನಾನು ಹೆಂಗ್ ಪರ್ಲಕ್ಕೆ ಹೋಗ್ತೇನೆ? If that is the calculation, you will never do evangelism. ಆ ರೀತಿಯಾದಂತ ಲೆಕ್ಕಾಚಾರ ನಿಮ್ಗಿದ್ರೆ ನೀವೆಂದಿಗೂ ಸಹ ಸುವಾರ್ತೆ ಸಾರೋದು. So be self-prepared. ಆದ್ರಿಂದ ಯಾವಾಗಲೂ ಸಹ ಸ್ವಸಿದ್ಧರಾಗಿ, Pray always. ಯಾವಾಗಲೂ ಸಿದ್ಧರಾಗಿ.
read the Bible and understand which passages and how best I can share the gospel when I get an opportunity. ನೀವು ದೇವರ ವಾಕ್ಯವನ್ನು ಓದಿ ಅರ್ಥ ಮಾಡಿಕೊಳ್ಳ್ರಿ. ಅವನಿಗೆ ಅವಕಾಶ ಸಿಕ್ಕಿದಾಗ ಯಾವ ಭಾಗದಿಂದ ಅದು ಬಹಳ ಅತ್ಯುತ್ತಮವಾಗಿ ಆ ಸುವಾರ್ತೆಯನ್ನು ಸಾರಲಿಕ್ಕೆ ಸಾಧ್ಯ ಎಂಬುದಾಗಿ ನೀವು ತಿಳಿದುಕೊಳ್ಳಿ. That is why it says always be prepared, always be ready. You don't know when the opportunity will come. ಅದರಿಂದ ಯಾವಾಗಲೂ ಸಿದ್ಧರಾಗಿ ನಿಮ್ಮನ್ನು ನೀವು ಯಾವಾಗಲೂ ಸಿದ್ಧಪಡಿಸಿಕೊಳ್ರಿ. ಯಾಕೆಂದ್ರೆ ಯಾವಾಗ ಆ ಒಂದು ಅವಕಾಶ ಬರ್ತದೆ ಎಂಬುದಾಗಿ ನಿಮ್ಗೆ ಗೊತ್ತಿಲ್ಲ. Secondly, ಎರಡನೇದಾಗಿ your approach is important. ನೀವು ಹೇಗೆ ಅವರನ್ನ ಸಂಪರ್ಕಿಸ್ತೀರಿ ಎನ್ನುವಂಥದ್ದು ಪ್ರಾಮುಖ್ಯ. Are you an acceptable person to him? ನೀವು ಆ ವ್ಯಕ್ತಿಗೆ ಅಂಗೀಕೃತವಾದಂತಹ ವ್ಯಕ್ತಿಯಾಗಿದ್ದೀರೋ? See, when you go with the gospel to share the gospel to another person, ನೀವು ಇನ್ನೊಬ್ಬ ವ್ಯಕ್ತಿಯೊಟ್ಟಿಗೆ ಸುವಾರ್ತೆನ ಸಾರುವುದಕ್ಕೆ ನೀವು ಹೋಗುವಾಗ, including your appearance, everything matters there. ಅಲ್ಲಿ ನೀವು ಹೇಗೆ ತೋರ್ಪಡಿಸಿಕೊಳ್ಳುತ್ತೀರಿ ಅಥವಾ ನಿಮ್ಮ ಒಂದು ಪ್ರದಕ್ಷಿಣೆ ಹೇಗಿದೆ ಅನ್ನುವಂಥದ್ದು ಸಹ ಅಲ್ಲಿ ವಿಷಯವಾಗ್ತದೆ. If you are not personally hygienic, clean by yourself, not wearing clean clothes, just shabby, and you want to go and tell this glorious message, do you think people will welcome you? ನಿಮ್ಮನ್ನು ನೀವು ಶುದ್ಧಪಡಿಸಿಕೊಳ್ಳದೆ, ನೀವು ಶುದ್ಧವಾಗಿರದೆ, ಬಹಳ ಕೊಳಕಾಗಿದ್ದು ಒಳ್ಳೆ ಬಟ್ಟೆಯನ್ನು ಹಾಕಿಕೊಳ್ಳದೆ ಹೋದ್ರೆ ಆ ಜನರು ನಿಮ್ಮನ್ನು ಅಂಗೀಕರಿಸ್ತಾರೆ ಎಂಬುದಾಗಿ ನೀವು ಅಂದ್ಕೊಳ್ತೀರೋ? You didn't have bath for 3 days. When you come near it, you stink. You think he will sit and listen to your gospel? 3 ದಿನ ನೀವು ದೀಕ್ಷೆ ಸ್ನಾನ ಮಾಡಿಲ್ಲ ಅಂತ ನೀವು ಹೋಗಿ ಅವನ ಹತ್ರ ಹೋಗಿ ಸುವಾರ್ತೆ ಸಾರ್ಲಿಕ್ಕೆ ಹೋದ್ರೆ ನಿಮ್ಗೆ ಅಲ್ಲಿ ನಾತ ಹೊಡಿತಾರೆ. ಅವ್ರು ನಿಮ್ಮನ್ನ ಅಂಗೀಕಾರ ಮಾಡ್ಕೊಳ್ತಾರೆ ನಿಮ್ಮನ್ನ. Why I'm telling this? ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, how you present yourself when you go with the glorious message makes a big difference. Your approach. ನೀವು ಮಹಿಮೆಯುಳ್ಳಂತ ಸುವಾರ್ತೆಯನ್ನು ಸಾರುವುದಕ್ಕೆ ನೀವು ಹೇಗೆ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿಕ್ಕೆ ಹೋಗ್ತೀರಿ, ಅವನು ಸಂಪರ್ಕಿಸಿರ್ತೀರಿ ಎನ್ನುವಂಥದ್ದು ವಿಷಯವಾಗಿರುತ್ತದೆ. Even the timing makes a big difference. ಮತ್ತು ನಿಮ್ಮ ಸಮಯವೂ ಸಹ ಬಹಳ ದೊಡ್ಡದಾದಂತ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ. If you are interested in him, you have to go in a time convenient to him, not your convenience. ನೀವು ಆ ವ್ಯಕ್ತಿಯೊಟ್ಟಿಗೆ ಆಸಕ್ತಿ ವಹಿಸಿದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹೋಗೋದಿಲ್ಲ, ಅವನಿಗೆ ಅನುಕೂಲ ತಕ್ಕಂತೆ ನೀವು ಹೋಗ್ಬೇಕು. If you go in the midnight and knock somebody's house and say, I want to share the gospel, they'll just drive you out. ಮಧ್ಯರಾತ್ರಿ ಹೋಗ್ಬಿಟ್ಟು ಬಾಗಿಲು ತಟ್ಬಿಟ್ಟು ನಿಮ್ಮ ಒಟ್ಟಿಗೆ ಸುವಾರ್ತೆ ಸಾರ್ತೇನೆ ಎಂಬುದಾಗಿ ಹೇಳಿದ್ರೆ ನಿಮ್ಮನ್ನು ಓಡಿಸ್ಬಿಡ್ತಾರೆ. There's a timing for everything. You have to be very careful how you make the approach. ಅದರಿಂದ ಎಲ್ಲದಕ್ಕೂ ಒಂದು ಸಮಯ ಇದೆ. ಅದರಿಂದ ನೀವು ಬಹಳ ಎಚ್ಚರಿಕೆ ಉಳ್ಳವರಾಗಿರ್ಬೇಕು, ಹೇಗೆ ಅವ್ರನ್ನ ಸಂಪರ್ಕಿಸಬೇಕು ಎಂಬುದ ವಿಷಯಕ್ಕೋಸ್ಕರವಾಗಿ. Thirdly, ಮೂರನೇದಾಗಿ knowing. ತಿಳಿದುಕೊಳ್ಳುವುದು. You have to know that person before you approach that person. ಆ ವ್ಯಕ್ತಿಯನ್ನ ಸಂಪರ್ಕಿಸುವುದಕ್ಕಿಂತ ಮುಂಚಿತವಾಗಿ ನೀವು ಆ ವ್ಯಕ್ತಿಯನ್ನ ತಿಳಿದುಕೊಂಡಿರ್ಬೇಕು. At least before you start sharing the gospel, you should know him, what is his background, and several primary things, preliminary things. Then only start opening up. ನೀವು ಆ ವ್ಯಕ್ತಿಗೆ ಸುವಾರ್ತೆ ಸಾರೋದಕ್ಕಿಂತ ಮುಂಚಿತವಾಗಿ ಆ ವ್ಯಕ್ತಿ ಏನು, ಆ ವ್ಯಕ್ತಿ ಯಾರು ಎಂಬುದಾಗಿ ಕಡೆ ಪಕ್ಷ ಪ್ರಾಥಮಿಕವಾಗಿ ಅದು ಸ್ವಲ್ಪ ತಿಳ್ಕೊಳ್ಬೇಕು. ಆಗ ನಂತರವೇ ನೀವು ಸುವಾರ್ತೆನ ಸಾರಲಿಕ್ಕೆ ಮುಂದಾಗಬೇಕು. You should know yourself also. ನಿಮ್ಮನ್ನ ನೀವು ಕೂಡ ತಿಳ್ಕೊಂಡಿರ್ಬೇಕು. Am I compatible to share the gospel with that person? ಆ ವ್ಯಕ್ತಿಯೊಟ್ಟಿಗೆ ಸುವಾರ್ತೆ ಸಾರಲಿಕ್ಕೆ ನಾನು ಸರಿ ಹೊಂದುವಂತವನಾಗಿದ್ದೇನೋ? So knowing is very, very important. ಅದರಿಂದ ತಿಳ್ಕೊಳ್ಳುವಂತದ್ದು ಬಹಳ ಪ್ರಾಮುಖ್ಯ. Fourthly, ನಾಲ್ಕನೇದಾಗಿ presenting the message. ಪಡಿಸುವಂತದ್ದು. Yeah. Now you make a right approach, you know him, but then the major responsibility, the important thing is you have to present the message. ನೀವು ಸರಿಯಾದ ರೀತಿಯಲ್ಲಿ ಆ ವ್ಯಕ್ತಿಯನ್ನು ಸಂಪರ್ಕಿಸ್ತೀರಿ, ಸರಿಯಾದ ರೀತಿಯಲ್ಲಿ ಅವನನ್ನ ತಿಳಿದುಕೊಂಡಿದ್ದೀರಿ. ಈಗ ಮೂರನೇ ಅಂಶ, ಬಹಳ ಪ್ರಾಮುಖ್ಯವಾದಂತ ಅಂಶ, ನೀವು ಸರಿಯಾದ ರೀತಿಯಲ್ಲಿ ಪ್ರಸ್ತುತ ಪಡಿಸಲು ಬೇಕು. You present yourself very beautifully. You know you have a lot of interaction, but if you don't speak a word about Christ and salvation, then what's the use of your meeting? ನೀವು ಬಹಳ ಸುಂದರವಾಗಿ, ನೀವು ಬಹಳ ಚೆನ್ನಾಗಿ ನಿಮ್ಮನ್ನು ನೀವು ತೋರ್ಪಡಿಸ್ಕೊಳ್ತೀರಿ, ಆ ವ್ಯಕ್ತಿಯನ್ನು ಕೂಡ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಆದ್ರೆ ಕ್ರಿಸ್ತನ ಕುರಿತಾಗಿ, ರಕ್ಷಣೆ ಕುರಿತಾಗಿ ಹೇಳದೇ ಇದ್ರೆ ಏನ್ ಪ್ರಯೋಜನ? It is not just socializing. You are going with a specific message that you have to present to that person.
ಅದನ್ನ ಕೇವಲ ಸಾಮಾಜೀಕರಣ ಮಾಡುವಂಥದ್ದಲ್ಲ, ವಾಚಿಕವಾಗಿ ಅಥವಾ ನಿರ್ದಿಷ್ಟವಾಗಿ ಆ ಸಂಗತಿಯನ್ನ ನೀವು ಪ್ರಚಾರ ಮಾಡುತ್ತಾ ಪ್ರಚುರಪಡಿಸ್ಬೇಕು. Fifthly, ಐದನೇದಾಗಿ inviting. ಆಮಂತ್ರಿಸ್ರಿ. Inviting means you are inviting him to know his response or commitment. ಆಮಂತ್ರಿಸುವಂಥದ್ದು, ಆಹ್ವಾನಿಸುವಂಥದ್ದು ಅಂದ್ರೆ ಆ ವ್ಯಕ್ತಿಯ ಜವಾಬ್ದಾರಿಕೆ ಅಥವಾ ಆ ವ್ಯಕ್ತಿಯ ಒಂದು ಸಮರ್ಪಣೆಯನ್ನ ನೀವು ಸ್ವೀಕರಿಸುವಂತ. I'm not talking about the formal altar call in public meetings what we are making. ನೀವು ಬಹಿರಂಗವಾದಂತಹ ಕೂಟಗಳಲ್ಲಿ ಮಾಡುವಂತಹ ಆಲ್ಟರ್ ಕಾಲ್ ಅಲ್ಲ. But at the end of a conversation, you just invite him or ask him, would you like to make a commitment, or what is your understanding about this? Just make a specific invitation to him. ಒಂದು ಸಂಭಾಷಣೆ ನಂತರ ಅಥವಾ ಸ್ವಾರ್ಥ ಸಾರಿದ ನಂತರ ಒಂದು 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 ಆಹ್ವಾನವನ್ನು ಕೊಡಿ. ನಿಮ್ಗೇನ್ ಅರ್ಥ ಆಯ್ತು, ನೀವು ಆ ಸಮರ್ಥಿಸಿಕೊಳ್ಳಿಕ್ಕೆ ನೀವು ಸಿದ್ಧರಾಗಿದ್ದೀರಾ ಅಥವಾ ಇಷ್ಟಪಡ್ತೀರಾ, ಈ ರೀತಿಯಾಗಿ ಒಂದು ಆಹ್ವಾನವನ್ನು ಕೊಡಿ ನಿರ್ದಿಷ್ಟವಾಗಿ. So don't force on him. ಅವ್ರ ಮೇಲೆ ಒತ್ತಡ ಹೇರ್ಬೇಡ್ರಿ. Don't ever put any pressure or anyone. Just leave it to him and God, but you try to understand what is his commitment. ಯಾವ ವ್ಯಕ್ತಿಯ ಮೇಲೆ ಯಾರ ಮೇಲೆ ಯಾವುದೇ ರೀತಿಯಾದಂತ ಒತ್ತಡವನ್ನು ಹೇರಬೇಡ್ರಿ, ಅವನಿಗೂ ದೇವರಿಗೂ ಬಿಡ್ರಿ, ಆದ್ರೆ ಅವನ ಸಮರ್ಪಣೆ ಏನೆಂಬುದಾಗಿ ನೀವು ತಿಳಿದುಕೊಳ್ಳಿ. Sixthly, ಆರನೇದಾಗಿ following. ಅವನನ್ನು ಹಿಂಬಾಲಿಸಿ. Follow up is very, very important. ಆ ಹಿಂಬಾಲಿಸುವಂತದ್ದು ಬಹಳ ಪ್ರಾಮುಖ್ಯ. If he is showing some interest, then you have to follow him up. ಅವನ ಸ್ವಲ್ಪ ಆಸಕ್ತಿ ತೋರಿಸಿದ್ರೆ ಅವನನ್ನು ನೀವು ಹಿಂಬಾಲಿಸಬೇಕು, ಅದು ಬಹಳ ಪ್ರಾಮುಖ್ಯ. You have to pray for him. ನೀವು ಅವನಿಗೋಸ್ಕರ ಪ್ರಾರ್ಥಿಸಬೇಕು. You can share it with other believers, your prayer partners. Okay, here is a matter, please do pray for him. ನೀವು ನಿಮ್ಮ ಪ್ರಾರ್ಥನಾ ಸಹಭಾಗಿಗಳ ಹತ್ರ ಅದನ್ನ ಹಂಚ್ಕೊಳ್ಬೇಕು, ಇತರ ವಿಶ್ವಾಸಿಗಳೊಟ್ಟಿಗೆ ಹಂಚ್ಕೊಳ್ಬೇಕು. ಈ ರೀತಿ ಅಂತ ಒಂದು ವಿಷಯ ಇದೆ, ಅವನಿಗೋಸ್ಕರ ಪ್ರಾರ್ಥಿಸ್ರಿ. Before you leave him, fix up, okay, when can we meet next? Fix up that time so that you are not losing the link, but you keep up with him. ಅವನನ್ನು ಬಿಟ್ಟು ಬಿಡೋದಕ್ಕಿಂತ ಮುಂಚಿತವಾಗಿ ನಂತರ ಅಥವಾ ಮುಂದೆ ಯಾವಾಗ ನಾವು ಭೇಟಿಯಾಗೋಣ ಎಂಬುದಾಗಿ ನೀವು ಆ ಒಂದು ದಿನಾಂಕವನ್ನು ಸಹ ನೀವು ಫಿಕ್ಸ್ ಮಾಡ್ಕೊಳ್ರಿ. ಅದನ್ನ ಹಾಗೆ ಬಿಟ್ಟು ಬಿಡ್ರಿ, ಆ ಒಂದು ಕೊಂಡಿಯನ್ನ ನೀವು ಇಟ್ಕೊಂಡ್ರಿ. Follow up is very, very important in personal evangelism. ವೈಯಕ್ತಿಕ ಸುವಾರ್ಥ ಪ್ರಸರಣದಲ್ಲಿ ಹಿಂಬಾಲಿಸುವಂಥದ್ದು ಬಹಳ ಪ್ರಾಮುಖ್ಯವಾದ ವಿಷಯ. And finally, ensuring. ಕೊನೆಯದಾಗಿ ಖಾತ್ರಿ ಪಡಿಸ್ಕೊಂಡು. Ensuring his final conviction. ಅವನ ಕೊನೆಯ ಸಮರ್ಪಣೆಯ ಕುರಿತಾಗಿ ಖಾತ್ರಿ ಪಡಿಸ್ಕೊಂಡು. Whether he has accepted or rejected, whether he is willing to accept this message or is he absolutely rejecting this. ಅವನು ಅಂಗೀಕಾರ ಮಾಡ್ತಾ ಇದ್ದಾನ, ತಿರಸ್ಕಾರ ಮಾಡ್ತಾನೆ. ಅವನಿಗೆ ಅಂಗೀಕಾರ ಮಾಡ್ಲಿಕ್ಕೆ ಮನಸ್ಸಿದೆಯಾ ಅಥವಾ ತಿರಸ್ಕರಿಸ್ತಾನೆ, ಇದರ ಕುರಿತಾಗಿ ಖಾತ್ರಿ ಪಡಿಸ್ಕೊಂಡು. If he says yes, I am accepting Jesus, ensure that it is genuine and is saved. ಅವನು ಹೌದು ನಾನು ಕರ್ತನನ್ನು ಅಂಗೀಕರಿಸಿಕೊಳ್ತಾ ಇದ್ದೇನೆ ಎಂಬುದಾಗಿ ಅಥವಾ ಅಂಗೀಕರಿಸಿಕೊಳ್ತೇನೆ ಎಂಬುದಾಗಿ ಆಗ ಅದು ನಿಜವಾದಂಥದ್ದ ಅಥವಾ ಅಲ್ಲವ ಎಂಬುದಾಗಿ ನೀವು ಖಾತ್ರಿ ಪಡಿಸ್ಕೊಳ್ಳಿ. Sometimes it can be just an emotional, so you have to take care of understanding and ascertaining and assuring him of his own salvation. ಕೆಲವು ಸಾರಿ ಕೆಲವರು ಉದ್ವೇಗವಾಗಿ ಅವರು ಹೇಳುವಂತರಾಗಿರ್ತಾರೆ. ಅದರಿಂದ ಆ ರೀತಿಯಾಗಿ ನೀವು ಅರ್ಥ ಮಾಡಿಕೊಳ್ಳ್ರಿ ಅವರ ಆ ಒಂದು ಖಾತ್ರಿ ಕುರಿತಾಗಿ, ಸಮರ್ಪಣೆ ಕುರಿತಾಗಿ. So these are few factors we looked into regarding personal evangelism. ವೈಯಕ್ತಿಕ ಸುವಾರ್ಥ ಪ್ರಸರಣದಲ್ಲಿರುವಂತಹ ಕೆಲವು ಅಂಶಗಳನ್ನ ನಾವು ನೋಡುತ್ತಾ ಬಂದಿದ್ದೇವೆ. God bless you. We'll continue this tomorrow, and tomorrow will be the last session on this series. God bless you. Thank you. ಕರ್ತ ನಿಮ್ಮನ್ನ ಆಶೀರ್ವದಿಸಲಿ. ಕರ್ತನ ಚಿತ್ತವಿದ್ದರೆ ನಾಳೆ ಮುಂದುವರಿಸೋಣ. ಈ ಒಂದು ಸರಣಿ ಅಧ್ಯಯನದ ಒಂದು ಅಂಶಗಳಲ್ಲಿ ನಾಳೆ ಕೊನೆಯ ದಿನವಾಗಿರ್ತದೆ. Thank you very much, Uncle. It was a wonderful session we had today on behalf of the BDA Belgavi District Academy. We would be closing the session today as we had a 4 days continuous series. I would like to request Evangelist Johnson Titus from Jalandhar, who is with us. He will be sharing about the family conference of Jalandhar. Then he will close with prayer. Brother Johnson Titus, I request him. Brother, you can unmute now, please.
Thank you, Brother Ezekiel. Yeah, praise God. Welcome, brother. Yes, Thank brother. you, We can hear you, please. Jose. It is very great pleasure to share with you about our family conference. When we had the teenagers camp last year, July, so we were praying for the family conference too from last July. So all year we know from March 10 onwards how the lockdown was going on, and everything was online and Zoom. And we thank God the Punjab situation is being unlocked slowly by slowly, and our family conference, this will be the third in Punjab, the third conference. First was in 2016, then we had 2018, and by God's grace, this will be on 2020. So eagerly waiting for the family conference. I ask you all those who are in online to pray and participate, and that everything will be in the pipeline. Brother Ezekiel is one of the speaker, and we will be reaching some speakers personally, and then we'll be giving you the updates. So please pray. Shall we close this session in prayer? Our most heavenly loving Father, Lord, we thank you and praise you for this wonderful time. And thank you, Lord, you have used Brother Jose Matthew, how to evangelize one-to-one, and the things he has shared from the Word of God. Lord, yes, thank you that you have chosen us, set us apart from this world to proclaim your good news, your message. And Lord, you have kept us aside that from each one of us, you may be, Lord, reflected to this dark world. Many may come to the saving knowledge of Jesus Christ and attain the eternal life. Thank you, Lord, for all those who have participated, and bless them all and their families, and especially for this group and the ministry, Brother Ezekiel and all the elders and all the youths, especially commit them as we are in the last days. Our Lord God, Jesus Christ is going to come back to take the church. And Lord, before that, give us an opportunity to share the gospel to many in our family, in our relatives, though all those to whom we are, Lord, we having relation. Lord, let not anyone perish but have everlasting life. Thank you, Lord, for this great time thou hast given us. Bless the brother Jose Matthew's ministry also, as he is being used mightily in a very much in a different places, and the gift which you have given us, that is be used for the purpose and glory of God. Thank you and praise you. We give you all the glory and honor. The most precious name of Lord and Savior, in Jesus Christ we ask with thanksgiving. Amen. Amen. Thank you, brother. Thank you, dear brother. Yeah, thank Brother you so Johnson Titus, serving in Punjab, Jalandhar, is today joined us. Thank you, brother. Thank you so much. Yeah. Thank you, everybody. God bless. Thank you. You're open and you're permitted to unmute yourself. Okay.